ನಟನೆಗೆ ಕಾರಣಗಳೇನು? ನಟನೆಗಿರುವಂತಹ ಕಾರಣಗಳು ನೀವು ಬೇಕಿದ್ರೆ ಬರ್ಕೋಬಹುದು. ನಟನೆಗೆ ಏನು ಕಾರಣ? ಒಂದು, ಮನುಷ್ಯರ ಭಯ. ಎಲ್ಲರೂ ಹೇಳಿ, ಏನದು? ಮನುಷ್ಯರ ಭಯ. ಇತರರ ಮೆಚ್ಚುಗೆ. ಮೂರನೇದು, ಮನುಷ್ಯರ ಸ್ವೀಕಾರ. ಈ ಮೂರು ನಮ್ಮ ಜೀವಿತದಲ್ಲಿ ಆಗಾಗ ಬರುವಂಥದ್ದು. ನಮಗೆ ಅನೇಕ ಸಾರಿ ಮನುಷ್ಯರ ಭಯ. ಮನುಷ್ಯರ ಭಯ. ಯಾಕೆ ಮನುಷ್ಯರ ಭಯ? ಒಬ್ಬರು ಈ ರೀತಿಯಾಗಿ ಹೇಳಿದ್ರು, ಅದರಲ್ಲಿ ನಿಜ ಇದೆ. ಸೈತಾನ್ ಹತ್ರ ಸಿಕ್ಕಾಕೊಂಡ್ರು ತಪ್ಪಿಸ್ಕೊಂಡ್ಬಿಡ್ಬೋದು, ಮನುಷ್ಯರ ಹತ್ರ ಸಿಕ್ಕಾಕೊಂಡ್ರೆ ತಪ್ಪಿಸ್ಕೊಳಕ್ಕಾಗಲ್ಲ ಅಂದ ಒಬ್ಬ. ಅವನು ಹೇಳಿದ್ ನಿಜಾನೇ ಅನಿಸುತ್ತೆ. ಯಾಕೆ? ಮನುಷ್ಯ ಅದನ್ನು ಅಷ್ಟು ಅವನು ಸಾಯೋವರೆಗೂ ಅದನ್ನು ಹಬ್ಬಿಸಿ ಪಿಕ್ಚರ್ನ ಓಡಿಸಿ ಕೊಲೆ ಮಾಡಬಿಡ್ತಾನಲ್ಲ, ಆ ಒಂದು ಭಯ. ಆದರೂ ಯೇಸು ಸ್ವಾಮಿ ಇಲ್ಲಿ ನಮಗೂ ನಿಮಗೂ ಅದರಿಂದನೂ ಬಿಡುಗಡೆ ಕೊಡಲಿಕ್ಕೆ ಆತನು ಬಯಸ್ತಿದ್ದಾನೆ. ಫರಿಸಾಯರುಗಳು ಅವತ್ತು ಕಪಟಿಗಳಾಗಿದ್ದಕ್ಕೆ ಕಾರಣ ಅವರಿಗೆ ಜನರಿಂದ ಮೆಚ್ಚುಗೆ ಬೇಕಾಗಿತ್ತು, ಅವರಿಗೆ ಪ್ರಸಿದ್ಧತೆ ಬೇಕಾಗಿತ್ತು, ಪ್ರತಿಷ್ಠೆ ಬೇಕಾಗಿತ್ತು, ರೆಪ್ಯುಟೇಷನ್ ಅವ್ರಿಗೆ ಬೇಕಾಗಿತ್ತು. ಆದರೆ ಕ್ಯಾರೆಕ್ಟರ್ ಬೇಕಾಗಿರಲಿಲ್ಲ ಅವರಿಗೆ. ಜನರು ನನ್ನ ಬಗ್ಗೆ ಏನು ಹೇಳ್ತಾರೆ? ಪ್ರಖ್ಯಾತಿ. ಅದಕ್ಕೆ ಒಬ್ಬ ದೇವರ ಮಗು ಪ್ರಸಿದ್ಧತೆಯ ಉರುಳಿನಿಂದ ಆಚೆ ಬಂದ್ಬಿಡ್ಬೇಕು. ನಾನು ಪ್ರಖ್ಯಾತಿ, ನಾನು ಯಾರು, ಆ ಒಂದು ಅರಿವು ನಮಗಿಲ್ಲ ಅಂದರೆ ನಮ್ಮ ಗುಣಕ್ಕಾಗಿ ನಾವು ಬದುಕ್ತೇವೆ. ನಾನು ಒಂದು ಸಂದೇಶದಲ್ಲಿ ಕೂಡ ಹೇಳಿದ್ದೆ, ಮತ್ತೊಂದು ಸಾರಿ ನಿಮ್ಗೆ ಹೇಳ್ತೇನೆ. ಸಮಾಧಿ ಹತ್ರ ಜನ ನಮ್ಮ ಬಗ್ಗೆ ಏನು ಹೇಳ್ತಾರೋ ಅದು ನಮ್ಮ ರೆಪ್ಯುಟೇಷನ್, ನಮ್ಮ ಹೆಸರು ಅದು. ಆದರೆ ದೇವದೂತರು ನಮ್ಮ ಬಗ್ಗೆ ಪರಲೋಕದಲ್ಲಿ ಏನು ಹೇಳ್ತಾರೋ ಅದು ಕ್ಯಾರೆಕ್ಟರ್, ಗುಣ. ಹಾಗಿದ್ರೆ ನಾವು ನೀವು ಯಾವುದಕ್ಕೋಸ್ಕರ ಆಳಬೇಕು, ಯಾವುದಕ್ಕೋಸ್ಕರ ಮಾತಾಡಬೇಕು ಅಂದರೆ, ಕಳೆದ ಕೆಲವು ತಿಂಗಳಿಂದ ಒಬ್ರು ನನ್ನ ಬಗ್ಗೆ ಹೇಳಿದ್ರು, ನಿಮ್ಮ ಬಗ್ಗೆ ಯೂಟ್ಯೂಬಲ್ಲಿ ಈ ಥರ ಎಲ್ಲ ಇದ್ರು, ಈ ಥರ ಒಬ್ರು ಹೇಳ್ತಾ ಇದ್ರು. ನಾನು ಹೇಳಿದೆ, ನಾನು ಏನು ಅನ್ನೋದನ್ನು ನಾನು ಯಾರಿಗೂ ಪ್ರೂವ್ ಮಾಡೋ ಅಗತ್ಯನೇ ಇಲ್ಲ. ಒಂದೇ ಒಂದು ಯೋಚನೆ ಮಾಡ್ತೀನಿ, ಅದು ನನ್ನ ಹೆಂಡತಿ ಮಕ್ಕಳುಗಳ ಮಧ್ಯದಲ್ಲಿ ನಾನು ಹೇಗಿದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಬ್ಬರು ಕೂಡ ನಮ್ಮ ಜೀವಿತಗಳಲ್ಲಿ ನಾವು ಒಬ್ಬೊಬ್ಬರೂ ಕೂಡ ನಮ್ಮ ಹೆಸರಿಗಾಗಿ ಬದುಕದೆ ನಮ್ಮ ಗುಣಕ್ಕಾಗಿ ನಾವೇನಾದರೂ ಪ್ರಾರ್ಥನೆ ಮಾಡಿ ಮೊರೆ ಇಟ್ಟು ದೇವರ ಕಡೆಗೆ ತಿರುಗಿದ್ರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕಪಟತನದಿಂದ ನೀವು ದೂರವಾಗ್ಬಿಡ್ತೀರಾ. ಆದರೆ ಯೇಸು ಸ್ವಾಮಿಗೆ ಆ ಒಂದು ಅಪಾಯ ಇರೋದು ಗೊತ್ತು. ಆದ್ದರಿಂದಲೇ ನೋಡ್ರಿ, ನೀವು 5ನೇ ವಾಕ್ಯದಲ್ಲಿ ಹೆದರಬೇಡ್ರಿ ಅನ್ನೋ ಪದ ಇದೆ. 5ನೇ ವಾಕ್ಯದಲ್ಲಿ ನೋಡ್ರಿ, ಹೆದರಬೇಕೋ ನಿಮಗೆ ತಿಳಿಸ್ತೇನೆ. ನೀವು ಅಂಡರ್ಲೈನ್ ಮಾಡ್ಕೋಬಹುದು. 5ನೇ ವಾಕ್ಯದ ಕೆಳಗಡೆ ಮತ್ತೆ ಹೇಳುತ್ತೆ, ಅಧಿಕಾರ ಉಳ್ಳವನಿಗೆ ಏನು ಮಾಡಬೇಕು? ಹೆದರಬೇಕು, ಮತ್ತೆ ಆತನಿಗೆ ಹೆದರಬೇಕೆಂದು ನಿಮಗೆ ಹೇಳ್ತೇನೆ. 5ನೇ ವಾಕ್ಯದಲ್ಲಿ. 7ನೇ ವಾಕ್ಯದಲ್ಲಿ ಕೆಳಗಡೆ ಹೇಳ್ತಾನೆ, ಹೆದರಬೇಡ್ರಿ. ಹಾಗಿದ್ರೆ ಯೇಸು ಸ್ವಾಮಿ 5 ಸಾರಿ ಈ ಮೆಸೇಜ್, ಇಲ್ಲಿ ಮುಖ್ಯವಾದಂಥ ವಿಷಯವನ್ನ ಹೇಳ್ತಾ ಇದ್ದಾನೆ. ಮನುಷ್ಯರ ಭಯ ಇದೆಯಾ? ಅದಕ್ಕೆ ನೀವು ಹೆದರಬೇಡ್ರಿ. ಪ್ರಸಿದ್ಧತೆಯ ಉರುಳಿಗೆ ನೀವು ಸಿಕ್ಕಾಕೊಂಡು ಜನ ಏನು ಹೇಳ್ತಾರೆ ಅನ್ನೋದಕ್ಕೆ ನೀವು ಹೆದರಬೇಡ್ರಿ. ಮನುಷ್ಯರಿಗೆ ಲೈಫ್ ಲಾಂಗ್, ಅವತ್ತು ನನ್ನ ಪ್ರಕಾರ ಶಿಷ್ಯರಿಗೆ ಯೇಸು ಸ್ವಾಮಿ ಲೈಫ್ ಲಾಂಗ್ ಪಾಠ ಕಲಿಸ್ತಾ ಇದ್ದಾನೆ ಅವರಿಗೆ. ಆ ಫರಿಸಾಯರುಗಳ ಥರ ನೀವುಗಳು ಸೇವಕರಾಗಿ ಒಂದು ದಿವಸ ನಿಮಗೆ ಜನ ಗೌರವ ಕೊಡಬೇಕು ಅನ್ನೋದಕ್ಕೋಸ್ಕರ ನೀವು ಹೋರಾಡಬೇಡ್ರಿ, ನೀವು ಹೆದರಬೇಡ್ರಿ. ಯಾಕಂದರೆ ಇತರರ ಸಮ್ಮತಿಗೆ ನೀವು ಬಯಸಿದಷ್ಟು, ನೀವು ಇತರರನ್ನ ಮೆಚ್ಚಿಸಲಿಕ್ಕೆ ಪ್ರಯತ್ನಿಸಿದಷ್ಟು ನಿಮ್ಮ ಉದ್ದೇಶ ನೆರವೇರಿಸಲಿಕ್ಕೆ ನೀವು ಸುಳ್ಳುಗಾರರಾಗ್ತೀರಾ. ಯಾಕಂದರೆ ಅವರನ್ನು ಮೆಚ್ಚಿಸಲಿಲ್ಲ ಅಂದರೆ ನೀವು ಹೇಗೆ ಅವ್ರ ಹತ್ರ ಸಿಕ್ಕಾಕೊಳ್ತೀರೋ ಅನ್ನುವಂತಹ ಭಯ. ಇವತ್ತು ಅನೇಕ ಜನರು ನೋಡಿದ್ದೀನಿ, ವಿಶ್ವಾಸಿಗಳಿಗೆ ಪಾಸ್ಟರ್ ಕಂಡ್ರೆ ಭಯ. ನಾನು ನೋಡಿದಂಥ ಕೆಲವು ಸರ್ಕಲ್ಗಳಲ್ಲಿ ಯಾಕೆ ಭಯ? ಅವ್ರಿಗೊಂದು ವೇಳೆ ಬೈದ್ಬಿಟ್ರೆ, ಅವರೊಂದು ವೇಳೆ ಹಾಗನ್ಬಿಟ್ರೆ. ಯಾಕೆ ಹೇಳ್ತಿದ್ದೀನಿ? ಇವತ್ತು ಪಾಸ್ಟರ್ಸ್ಗಳಿಗೂ ಕೂಡ ವಿಶ್ವಾಸಿಗಳು ಕಂಡ್ರೆ ಭಯ. ಹಣ ಕಾಣಿಕೆ ಅನ್ನೋ ವಿಷಯ ಬಂದಾಗ ಪದಗಳನ್ನೇ ನುಂಗ್ತಾರೆ. ಯಾಕೆ? ಕಳೆದ ಸಾರಿ ನಾವು ಥ್ಯಾಂಕ್ಸ್ ಗಿವಿಂಗ್ ಕೂಟಕ್ಕೆ ಇಲ್ಲಿರುವಂಥ ಇಬ್ಬರು ಬಂದಿದ್ರು. ಚರ್ಚ್ ಕಟ್ಟಡಕ್ಕೆ ಯಾರು ಎಷ್ಟು ಕೊಟ್ಟರು, ಏನಾಯಿತು, ಬಹಿರಂಗವಾಗಿ ನೀವು ಇರುವಾಗ ನೀವು ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ. ನಾನು ತಾಳ್ಮೆಯಿಂದ ಹೇಳ್ತೀನಿ, 3 ವರ್ಷದಲ್ಲಿ ನನ್ನ ಸಭೆ ಮಕ್ಕಳಿಗೆ ಯಾವತ್ತೂ ಸಂದೇಹ ಬರೋ ಅವಕಾಶಗಳೇ ಇಲ್ಲ. ಪ್ರತಿ ಕೂಟ ಬಂದಾಗ ಇಷ್ಟು ಬಂತು, ಇಷ್ಟು ಖರ್ಚಾಯಿತು, ಇಷ್ಟು ಮುಗೀತು, ಸ್ವತಂತ್ರವಾಗಿರ್ಬೋದು. ಆದರೆ ಬರೀ ನನ್ನ ವಿಷಯದಲ್ಲಿ ಮಾತ್ರ ಅಲ್ಲ, ನೀವು ಕೂಡ ನಿಮ್ಮ ವಿಷಯಗಳನ್ನು ಗಮನಿಸಿ ನೋಡೋದಾದರೆ, ನೀವುಗಳು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ, ಯಾಕೆ ನೀವು ಅನೇಕ ಸಾರಿ ನಿಮ್ಮ ವಂಚನೆಯ ಮಾತುಗಳಲ್ಲಿ ನೀವು ಮುಳುಗಿದ್ದೀರಾ ಅಂದರೆ ನಿಮಗಿರುವಂತಹ ಮನುಷ್ಯರ ಮೇಲಿರುವಂತಹ ಭಯ. ಆದರೆ ಯೇಸು ಸ್ವಾಮಿ ಬಂದದ್ದೇ ಏನಕ್ಕೆ ಗೊತ್ತಾ? ಮನುಷ್ಯನ ಭಯದಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ. ಆ ಒಂದು ಬಿಡುಗಡೆಯನ್ನು ದೇವರು ನಮಗೂ ನಿಮಗೂ ಇವತ್ತು ಕೊಡಬೇಕು. ಪ್ರಿಯ ದೇವರ ಮಕ್ಕಳೇ, ಜ್ಞಾನೋಕ್ತಿ 29-25 ಜ್ಞಾನೋಕ್ತಿ ಏನು ಹೇಳುತ್ತೆ? 29-25
ಮನುಷ್ಯನ ಭಯ ಉರುಲು, ಯೆಹೋವನ ಭರವಸೆ ನಿಮ್ಗೇನು ಕೊಡುತ್ತಂತೆ? ಉದ್ಧಾರ. ಮನುಷ್ಯನ ಭಯ ನಿಮಗೂ ನಮಗೂ ಟ್ರ್ಯಾಪ್. ಎಷ್ಟು ಕಾಲ ನಾವು ಭಯ ಪಡ್ತೀವೋ ನಮ್ಮ ಮನೆಗಳಲ್ಲಿ, ಎಷ್ಟು ಕಾಲ ನಾವಿರುವಂಥ ವಲಯಗಳಲ್ಲಿ ನಾವು ಭಯ ಪಡ್ತೀವೋ ಅಷ್ಟು ಕಾಲ ನಾವು ಉರುಳಿನಲ್ಲಿ ಸಿಕ್ಕಾಕೊಳ್ತೀವಿ. ಆದರೆ ನಾವು ನೀವು ಇವತ್ತು ಸಂಜೆ ಏನನ್ನ ಯೋಚನೆ ಮಾಡಬೇಕಂದ್ರೆ, ದೇವರನ್ನ ತನ್ನ ಬಗ್ಗೆ ನನ್ನ ಬಗ್ಗೆ ಏನು ಹೇಳಿದಾನೋ ಅದಕ್ಕೆ ನಾವು ಯೋಚನೆ ಮಾಡಬೇಕೇ ವಿನ ಅದಕ್ಕಿಂತ ಜನ ನನ್ನ ಬಗ್ಗೆ ಏನು ತಿಳಿದಿದ್ದಾರೆ ಅನ್ನೋ ಅರಿವಿನಲ್ಲೇ ನಾವು ಏನು ಮಾಡಬಾರ್ದು, ಬದುಕಬಾರ್ದು. 4ನೇ ವಾಕ್ಯದಲ್ಲಿ ನೀವು ವಾಪಸ್ ಬಂದರೆ ಲೂಕ 12ರಲ್ಲಿ ಆ ಸ್ವಾಮಿ ಹೇಳಿದಂಥ ಮಾತು ನೋಡ್ರಿ, ನನ್ನ ಸ್ನೇಹಿತರಾದ ನಿಮಗೆ ಹೇಳ್ತೆ. ಆ ಪದ ನನಗೆ ತುಂಬ ಇಷ್ಟ ಆಯಿತು. ಯಾರು? ನನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಒಬ್ಬ ಫ್ರೆಂಡ್ ಹತ್ರ ನೀವು ಓಪನ್ ಆಗಿದ್ರೆ ನಿಮ್ಗೆ ಅವನ್ ಕಂಡ್ರೆ ಏನು ಬರಲ್ಲ? ಸಿಂಪಲ್ ಸಿಂಪಲ್. ಒಂದೊಂದ್ಸರಿ ನನ್ನ ಹೆಂಡತಿ ಹತ್ರ ಭಯಪಟ್ಟಿಲ್ಲ. ಯಾವುದಕ್ಕೆ ಭಯಪಟ್ಟಿಲ್ಲ ಅಂದರೆ, ಯಾವಾಗ ನಾನು ದೇವ್ರ ಹತ್ರ ಓಪನ್ ಆಗಿ ಮಾತಾಡಿದ್ದೀನೋ ಅದನ್ನ ನಾನು ಅವಳ ಹತ್ರ ಹೇಳಿದ್ದೀನಿ, ನಾನು ದೇವ್ರ ಹತ್ರ ಹೇಳಿ ಅದು ಕ್ಲಿಯರ್ ಮಾಡಿದ್ದಾಯ್ತು. ಯಾಕೆ ಅಂದರೆ ನಮಗೆ ನಮ್ಮ ದೇವರು ಸ್ನೇಹಿತನಾಗಿದ್ದಾನೆ. ಓಪನ್ ಆಗಿ ನಾವು ಹೇಳಬೇಕು. ಅಲ್ಲಿ ನೀವು ಓಪನ್ ಆಗಿ ಹೇಳಲಿಲ್ಲ, ಅಲ್ಲಿ ಆತನಿಗೆ ನೀವು ಸ್ನೇಹಿತ ಆಗಲಿಲ್ಲ ಅಂದ್ರೇ ನಿಮಗೆ ಪ್ರಾಬ್ಲಮ್. ಅಲ್ಲಿ ನೀವು ಆತನಿಗೆ ಸ್ನೇಹಿತನಾಗಿ ನಿಮ್ಮ ವೀಕ್ನೆಸ್ಗಳನ್ನು, ನಿಮಗಿರುವಂತಹ ರೀತಿಗಳನ್ನು ಕೂಡ ನೀವು ಆನೆಸ್ಟ್ ಆಗಿ ಹೇಳಿದ್ರೆ, ಅದನ್ನು ಕೇಳಿ ಸಹಿಸಿಕೊಳ್ಳುವಂಥ ಒಬ್ಬ ಒಳ್ಳೆಯ ಯಾಜಕನಾದಂಥ ಸ್ನೇಹಿತ ಇಲ್ವಾ? ಅದು ಹೊರಗಿನ ಜನರಿಗೆ ಇಲ್ವಲ್ಲ, ನಿಮಗೂ ನಮಗೂ ಇರುವಾಗ ಯಾಕೆ ಆ ಸ್ನೇಹಿತನ ಹತ್ರ ನಾವು ಆಕ್ಸೆಸ್ ಮಾಡಬಾರ್ದು? ಹಾಗಿದ್ರೆ ನಮ್ಮ ತಪ್ಪದು. ಆತನನ್ನು ಒಂದು ಸ್ನೇಹಿತರಾಗಿ ನಾವು ಎಣಿಸಿಲ್ಲ. ಆದರೆ 5ನೇ ವಾಕ್ಯದಲ್ಲಿ ಮತ್ತೆ ವಾರ್ನಿಂಗ್ ಹೇಳ್ತಾನೆ ಯೇಸು ಸ್ವಾಮಿ, ನೀವು ಯಾರಿಗೆ ಹೆದರಬೇಕೋ ನಿಮಗೆ ತಿಳಿಸ್ತೇನೆ, ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರವುಳ್ಳವನಿಗೆ ನೀವೇನು ಮಾಡಬೇಕಂತೆ. ಹಾಗಿದ್ರೆ ಜೀಸಸ್ ಇಸ್ ದ ಫೈನಲ್ ಜಡ್ಜ್. ಯಾರು ನಿಮ್ಮ ಬಗ್ಗೆ ಏನು ಹೇಳ್ತಾರೋ ಅದೆಲ್ಲ ಮುಖ್ಯ. ಅದಕ್ಕೆ ಜಾರ್ಜ್ ವಿಟ್ಫೀಲ್ಡ್ ಅನ್ನುವಂಥ ಒಬ್ಬ ಸೇವಕ ನನಗೆ ಬಹಳ ಇಷ್ಟವಾದವನು. ಅವನ ಬಗ್ಗೆ ಬಹಳಷ್ಟು ಜನ, ಜಾನ್ ವೆಸ್ಲಿ ಅನುಯಾಯಿಗಳೇ ತಪ್ಪಾಗಿ ಹೇಳ್ಬಿಡ್ತಾರೆ. ಆದರೆ ಜಾರ್ಜ್ ವಿಟ್ಫೀಲ್ಡ್ ತನ್ನ ಪುಸ್ತಕದಲ್ಲಿ ಬರೀತಾನೆ, ಅವನ ಸ್ನೇಹಿತರುಗಳೆಲ್ಲ ಬಂದು ಅವನ್ನ ಕೆಣಕ್ಲಿಕ್ಕೆ ಹೇಳ್ತಾರಂತೆ, ಜಾರ್ಜ್ ವಿಟ್ಫೀಲ್ಡ್ ನಿನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಗೊತ್ತಾ? ಅದಕ್ಕೆ ಜಾರ್ಜ್ ವಿಟ್ಫೀಲ್ಡ್ ಹೇಳಿದ್ನಂತೆ, ನನ್ನ ಸಮಾಧಿ ಹತ್ರ ನೀವು ಬರಿಬೇಕು. ಏನಂತ? ಇಲ್ಲಿ ಜಾರ್ಜ್ ವಿಟ್ಫೀಲ್ಡ್ ಮಲಗಿದ್ದಾನೆ, ಅವನ ನಿಜವಾದ ಗುಣ ನಿತ್ಯತೆಯಲ್ಲಿ ತೋರಿ ಬರ್ತದೆ ಅಂತ. ಹಿಯರ್ ಲೈಸ್ ಜಾರ್ಜ್ ವಿಟ್ಫೀಲ್ಡ್, ಹಿಸ್ ಟ್ರೂ ಕ್ಯಾರೆಕ್ಟರ್ ವಿಲ್ ಬಿ ರಿವೀಲ್ಡ್ ಇನ್ ದ ಡೇ ಆಫ್ ಜಡ್ಜ್ಮೆಂಟ್. ಹಾಗಿದ್ರೆ ನನ್ನ ಬಗ್ಗೆ ಯಾರೇನು ಹೇಳ್ತಾರೋ ಅನ್ನೋದಕ್ಕೋಸ್ಕರ ನಾನು ತಲೆ ಕೆಡಿಸ್ಕೊಳ್ಳೋನಲ್ಲ. ಯಾಕಂದ್ರೆ ಆ ಭಕ್ತರುಗಳಿಗೆಲ್ಲ ಇದ್ದಂಥ ಅರಿವೇನಂದ್ರೆ, ಆ ನಿತ್ಯತೆಯ ಬೆಳಕಿನಲ್ಲಿ ನಿಲ್ಲುವಾಗ ನೋಡ್ರಿ, ಇವತ್ತು ನೀವು ಎಂಜಾಯ್ ಮಾಡಿ ಹಾಡಿದ್ರು ಏನೋ ಗೊತ್ತಿಲ್ಲ ನನಗೆ, ಎಲ್ಲರೂ ಹೇಳ್ತಾರೆ ಆ್ಯಕ್ಚುಲಿ ನೀವು ಭಾಳ ನಾನು ರಕ್ಷಣೆ ಹೊಂದಿದ್ದ ದಿನದಲ್ಲಿ ನಾನು ಕೇಳ್ದಂಥ ಹಾಡು. ಇವತ್ತು ನೀವು ಹಾಡುವಾಗ ನಾನು ಕೂಡ ಭಯದಿಂದ ಯೋಚನೆ ಮಾಡ್ತಿದ್ದೆ ಒಂದೊಂದು ಲೈನ್ನ. ನೀವು ಎಂಜಾಯ್ ಮಾಡಿದ್ರೋ ಟ್ಯೂನ್ ನಿಮಗೆ ಇಡಿಸ್ತೋ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಅದರ ಒಂದೊಂದು ಸಾಲುಗಳು ಭಯ ಆಯಿತು. ನಾನು ಸುಳ್ಳು ಹೇಳ್ತಾ ಇದ್ದೀನ ದೇವರೇ? ನಾನು ಹೆಂಗೆ ಕಾಣ್ತಾ ಇದ್ದೀನಿ ನಿನ್ನ ಮುಂದೆ? ನಾನು ಕೂಡ ಆ್ಯಕ್ಟಿಂಗ್ ಆಗಿದ್ದೀನ? ಯಾಕಂದರೆ ಈ ವಾಕ್ಯ ನಿಮಗೆ ಹೇಳಲಿಕ್ಕೆ ಬಂದಿರುವಂಥ ನಾನು, ಆ ಹಾಡು ನನಗೂ ಸೇರುತ್ತೆ. ಆ ಹಾಡು ಒಂದು ದಿವಸ ತಿರುಗಿ ಬರ್ತಾನೆ ಯೇಸು ಸ್ವಾಮಿ ಅಂದರೆ ಅದೆಂಥ ಮಾತದು? ಸುಮ್ಮನೆ ಹಾಡ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ ಮಾತನ್ನ. ಭಯ ಆಗ್ತದಲ್ಲ. ಆ ಭಯದಿಂದಲೇ ನಾವು ಇವತ್ತು ಪ್ರಸಂಗ ಮಾಡಬೇಕು, ಆ ಭಯದಿಂದಲೇ ನಾವು ಮಾತಾಡಬೇಕು. ಯಾಕಂದರೆ ಇಲ್ಲಿ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾನೆ, ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರವುಳ್ಳವನಿಗೆ ನೀವೇನು ಮಾಡಬೇಕಂತೆ. ಇವತ್ತು ಭಾಳ ಜನ ಬೋಧನೆ ಹೀಗೆ ಹೇಳ್ತಾರೆ, ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡುವಂಥ ವ್ಯಕ್ತಿಗಳು ಯಾರೂ ಕೂಡ ನೀವು ಪಾಪ ಯಾಕೆ ಮಾಡಬಾರ್ದು ಅಂದರೆ ದೇವರ ಮೇಲೆ ಪ್ರೀತಿ ಇರೋದ್ರಿಂದ ಮಾಡಬಾರ್ದು, ಭಯದಿಂದ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ಕೆಲವು ಬೋಧನೆ. ಪಾಪ ನೀವು ಮಾಡಬಾರ್ದು, ಯೇಸು ಸ್ವಾಮಿಯ ಬೋಧನೆ. ಯಾಕಂದರೆ ನರಕದೊಳಗೆ ಆತನ ಆಗ್ತಾನೆ. ಅದು ಮನುಷ್ಯರ ಸ್ಟೇಟ್ಮೆಂಟ್, ಬೈಬಲ್ ಸ್ಟೇಟ್ಮೆಂಟ್ ಅಲ್ಲ. ಪ್ರೀತಿ, ದೇವರ ಮೇಲಿರೋ ಪ್ರೀತಿಯಿಂದ ನೀನು ಪಾಪ ಮಾಡಬಾರ್ದು ಇಲ್ಲ, ದೇವರ ಮೇಲೆ ಭಯದಿಂದಲೇ ಮಾಡಬಾರ್ದು. ಅದು ನಾನು ಹೇಳಿದ ಮಾತಲ್ಲ, ಯಾವುದೇ ಪ್ರೀಚರ್ಗಳು, ಫೇಮಸ್ ಪ್ರೀಚರ್ ಹೇಳಿದ ಮಾತಲ್ಲ, ಯೇಸು ಸ್ವಾಮಿ ಹೇಳಿದಂಥ ಮಾತದು. ನಿನ್ನನ್ನು ನರಕದೊಳಗೆ ಹಾಕುವ ಅಧಿಕಾರ. ಅದಕ್ಕೆ ಜೀಸಸ್ ಸ್ಪೋಕ್ ಮೋರ್ ಅಬೌಟ್ ದ ರಾತ್ ಆಫ್ ಹೆಲ್ ದೆನ್ ದ ಬ್ಯೂಟಿ ಆಫ್ ಹೆವೆನ್. ಪರಲೋಕದ ಸೌಂದರ್ಯಕ್ಕಿಂತ ನರಕದ ಬೆಂಕಿ ಬಗ್ಗೆನೇ ಯೇಸು ಸ್ವಾಮಿ ಜಾಸ್ತಿ ಮಾತಾಡಿದ್ದು. ಇವತ್ತು ಅದನ್ನು ಸೇವಕರುಗಳು ಮಾತಾಡೋದು ಬಿಟ್ಬಿಟ್ರು. ಒಂದು ವೇಳೆ ಮಾತಾಡಿದ್ದಿದ್ರೆ ಎಷ್ಟು ಜನ ತಪ್ಪಿಸ್ಕೊಂಡಿರೋರು. ಯಾಕಂದರೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇರೋದು, ಆ ಅರಿವು ನಮಗೂ ನಿನಗೂ ಇರಬೇಕು. ಯಾಕಂದರೆ ಆ ದೇವರ ಮುಂದೆ ನರಕ ಯಾತನೆಯಲ್ಲಿ ನಾನು ನೀನು ತಪ್ಪಿಸ್ಕೊಳ್ಬೇಕಂದ್ರೆ
ಜ್ಞಾನೋಕ್ತಿ 28:1 ನನಗೆ ಭಾಳ ಚಾಲೆಂಜಿಂಗ್ ಆದಂಥ ಒಂದು ವಾಕ್ಯ ಇದೆ. ಆ ವಾಕ್ಯ ಹೀಗೆ ಹೇಳುತ್ತೆ, ಶಿಷ್ಟನು ಸಿಂಹದಂತೆ ಧೈರ್ಯವಾಗಿರುವನು. ನೀತಿವಂತನು ಹೇಗಿರ್ತಾನಂತೆ? ಸಿಂಹದಂತೆ ಧೈರ್ಯವಾಗಿರ್ತಾನೆ. ಹಾಗಿದ್ರೆ ನೀವು ನಾವು ರಿಗ್ರೆಟ್ಗಳಲ್ಲೇ ಬದುಕಬಾರ್ದು. ಒಂದು ಸಮಯ ಬಂದ ಮೇಲೆ ದೇವರ ಬಳಿಯಲ್ಲಿ ನಾವು ಜೀವಿಸ್ತಾ ನಮಗಿಂತ ಒಂದು ಭಯಕ್ಕೆ ಬರಬೇಕೇನೆಂದರೆ, ದೇವರೇ ನಾನು ಸಾಯುವಾಗ ಶಿಷ್ಟನ ಹಾಗೆ ಸಾಯ್ಬೇಕು ದೇವರೇ. ಯಾಕಂದರೆ ಶಿಷ್ಟನು ಸಿಂಹದಂತೆ ಧೈರ್ಯವಾಗಿರುವನು. ನೋಡ್ರಿ, ನಾನು ಇಷ್ಟು ವರ್ಷ ಸೇವೆಯಲ್ಲಿದ್ದೀನಿ. ಅನೇಕ ಸಾರಿ ನಾನು ಹೋದಂಥ ಸೇವೆಗಳಲ್ಲಿ ನನ್ನನ್ನು ಫಸ್ಟ್ ಕೇಳೋದು ಜನ, ಹೆಂಗೆ ಬಂದ್ರಿ ಮೀಟಿಂಗಿಗೆ ನಾನು ಕರೆದ್ರೆ? ಹೆಂಗೆ ಬಂದ್ರಿ? ಯಾಕೆ ಗೊತ್ತಾ? ಕಾರಲ್ಲಿ ಬಂದ್ರ ಅಂತ. ಪಾಪ ಗ್ಲ್ಯಾಡ್ಸನ್ ಅಣ್ಣ ಇವತ್ತುವರೆಗೂ ನಾನು ಯಾವತ್ತೂ ಕೇಳಿಲ್ಲ. ಕಾಳಜಿಯಿಂದ ಕೇಳಿದ್ದಾರೆ ಪಾಪ, ಹೆಂಗೆ ಹೋಗ್ತೀರಾ ಬಿಡದಿಗೆ ಅಂತ. ಆದರೆ ಭಾಳಷ್ಟು ಜನ ನನ್ನ 20 ವರ್ಷದ ಸೇವೆಯಲ್ಲಿ ನಾನು ಕರೆಯೋರೆಲ್ಲ ಕೇಳೋದು, ಹೆಂಗೆ ಬಂದ್ರಿ? ಮತ್ತೆ ಎರಡನೇ ಪ್ರಶ್ನೆ, ಸ್ವಂತ ಮನೆ ಇದೆಯಾ? ಕಾರ್ ಇದೆಯಾ? ಬಂದಿರೋ ಇವ್ರಿಗೆ ಕೆಲವರೆಲ್ಲ ನನ್ನ ಮನೆ ನೋಡಿದ್ದಾಯ್ತು, ನನ್ನ ಜೀವನ ಮಾಡಿದ್ದು ಆಯ್ತು, ನಾವು ನೋಡ್ತಾ ಇರೋದು ಆಯ್ತು, ನನ್ನ ಪ್ರಯಾಣನೂ ನೋಡ್ತಾ ಇದ್ದೀವಿ. ಆದರೆ ನೀವು ಎಲ್ಲಿಗೆ ಹೇಳಿದ್ರೆ, ತಾಳ್ಮೆಯಿಂದ ಹೇಳ್ತೀನಿ, ನನ್ನ ನಡೆಸಿದಂಥ ಭಕ್ತರುಗಳು ಯಾವುದೇ ಬಿಲ್ಡಪ್ಗಾಗಿ ಬದುಕಲಿಲ್ಲ, ಭಯ ಇಲ್ಲದೆ ಮಾತಾಡಿದರು. ಇವಾಗಲೂ ಬರೋವಾಗ ದುಡ್ಡು ಉಳಿತು. ಜ್ಞಾನ ಭಾರತಿವರೆಗೂ ನಾರ್ಮಲ್ ಟ್ರೈನಲ್ಲಿ ಬಂದೆ, 10 ರೂಪಾಯಿ. ಅಲ್ಲಿಂದ ಮೆಟ್ರೋಲ್ ಬಂದೆ, AC. ಮತ್ತಿಲ್ಲಿಂದ ಆಟೋಲ್ ಬಂದೆ. ವಾಕ್ಯ ನಿಮಗೆ ಕೇಳಿಸ್ತಾ ಇಲ್ವಾ ನಾನು ಮಾತಾಡ್ತಾ ಇರೋದು? ಚೆನ್ನಾಗಿ ಅರ್ಥ ಆಗ್ತಿದೆ ತಾನೆ? ಮತ್ತೇನು ಪ್ರಾಬ್ಲಮ್ ಅಲ್ವಾ? ಬಹಳಷ್ಟು ಜನ ಬೇರೆಯವ್ರ ಕಂಪೇರಿಂಗಲ್ಲೇ ನಮಗೆ ಭಯ. ಅವ್ರ ಹತ್ರ ಇರೋದು ನಮ್ಮ ಹತ್ರ ಇಲ್ಲ, ಅವ್ರು ಇರೋದು ಹಂಗಿಲ್ಲ, ಅವ್ರು ಇದೇ ಭಯದಲ್ಲೇ 60-70 ವರ್ಷ ಕಳೆದೋಯ್ತು. ಇನ್ನೂ ಭಯ ಬಿಡುಗಡೆ ಆಗಿಲ್ಲ. ಆದರೆ ಇವತ್ತು ರಾತ್ರಿ ನೀವು ಬಿಡುಗಡೆ ಹೊಂದ್ಕೋಬೇಕು. ಯಾಕಂದರೆ ನನ್ನನ್ನು ಇಷ್ಟುವರೆಗೂ ಸೇವೆಯಲ್ಲಿ ದೇವರು ಉಪಯೋಗಿಸಿದ್ದು ನನ್ನ ಮೇಲೆ ಇರುವಂತಹ ಯಾವುದೋ ವಸ್ತುಗಳಿಂದ ಅಲ್ಲ, ನನ್ನ ಮನೇನೋ ನನ್ನ ಆಸ್ತಿನೋ ನೋಡಿ ಅಲ್ಲ, ನಾನು ದೇವರೊಂದಿಗೆ ಕಳೆಯುವಂಥ ಆ ಕ್ಷಣಗಳಿಂದ ಅನ್ನೋದು ನನ್ನ ಅರಿವು. ಒಂದು ವೇಳೆ ಅದು ಒಂದು ನನ್ನ ಲೈಫ್ನಲ್ಲಿ ಕಳ್ಕೊಂಬಿಟ್ರೆ ನಾನು ಕೂಡ ರೈಲ್ವೆ ಸ್ಟೇಷನಲ್ಲಿರೋ ಭಿಕ್ಷುಕಾನೆ ಅಂದ್ಕೊಳ್ತೀನಿ. ಯಾಕಂದರೆ ನಮ್ಮ ಮೌಲ್ಯ ಅಡಗಿರುವುದು ನಾವು ದೇವರೊಂದಿಗೆ ಏನು ಅನ್ನೋದರ ಮೇಲೆ ವಿನಾ ನಮ್ಮ ವಸ್ತುಗಳಿಂದಲೋ ವ್ಯಕ್ತಿಗಳಿಂದಲೋ. ದೇವರ ಮಕ್ಕಳು ಇವತ್ತು ಬೆಂಗಳೂರಿನ ವಿಶ್ವಾಸಿಗಳೇ, ನೀವು ಬಿಡುಗಡೆ ಹೊಂದ್ಕೋಬೇಕಿಂತ ಟ್ರ್ಯಾಪ್ನಿಂದ. ಹೊರಗಡೆ ಅವನು ಕಂಪ್ಯಾರಿಸನಲ್ಲಿ ಬದುಕ್ತಾನೆ, ಅದು ಇದು ಹೋಲಿಕೆಗಳಲ್ಲೇ ಅವನು ಸಾಯ್ತಾನೆ. ಆದರೆ ನನಗೆ ಯಾವನಾದರೂ ಆ ಥರ ಎಲ್ಲ ಕೇಳುವಾಗ, ಯಾಕಂದರೆ ನನ್ನಲ್ಲಿರುವಂಥ ನನ್ನನ್ನು ನಡೆಸಿದಂಥ ಭಕ್ತರುಗಳಲ್ಲಿ ಅಭಿಷೇಕ ಇತ್ತು. ಅವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳೇ, ಆದರೆ ಕಾಸನ್ನ ಉಳಿಸಿ ಜಿಪುಣತನ ಮಾಡ್ತಾ ಇದ್ರು. ಯಾಕೆ ಜಿಪುಣತನ ಮಾಡ್ತಾ ಇದ್ರು? ಅದರಿಂದ ಯಾವುದೋ ಒಂದು ಸೇವೆ ಮಾಡೋರು. ನನ್ನ ಮದುವೆಗೆ ಪೊಂಡ್ರಾಜ್ ಅನ್ನುವಂಥ ದೇವರ ಮನುಷ್ಯ ಚೀಫ್ ಎಂಜಿನಿಯರ್. ಅವತ್ತಿನ ಕಾಲದಲ್ಲಿ ಫ್ಲೈಟ್ನಲ್ಲಿ ಬರ್ಬೋದು ಬ್ಯಾಂಗ್ಳೂರಿಗೆ ಬಂದು ಬಿಡದಿಗೆ, ಕರಪತ್ರ ಎತ್ಕೊಂಡು ಬಂದು ಟ್ರೈನ್ನಲ್ಲಿ ಬಂದು ಹೊಸ ಒಡಂಬಡಿಕೆ ಹೊತ್ಕೊಂಡು ಆ ಮನುಷ್ಯ ಜೀವಿಸಿದಂಥ ರೀತಿನ ಬದುಕಿರೋವರೆಗೂ. ಚಪ್ಪಳಿದು ಒಂದು ಅಂಗುಷ್ಟದ್ದು ಇದು ಬರುತ್ತಲ್ಲ ಸ್ಟ್ರ್ಯಾಪು ಕಿತ್ತೋಗಿತ್ತು. ನಾನು ಅನ್ಕೊಳ್ಳೋದು ಪಾಪ ಈ ಅಂಕಲ್ಗೆ ಒಳ್ಳೆ ಚಪ್ಪಲಿನೂ ಇಲ್ವಲ್ಲ ಅಂತ. ಆದರೆ ಅಂಕಲ್ ನನ್ನ ಮದುವೆಗೆ ಬರಬೇಕಾದ್ರೆ ಅವರೊಬ್ಬ ದೇವರ ಮನುಷ್ಯ. ಅವ್ರು ಯಾವುದಾದ್ರೂ ಮದುವೆಗೆ ಬೇರೆ ಥರ ಹಳೆ ಬಟ್ಟೆ ಹಾಕೊಂಡು ಹೋದ್ರೆ ಆ ಮದುವೆ ಡೈವರ್ಸ್ ಆಗುತ್ತೆ. ಇಂಥ ಪ್ರವಾದಿಗಳಿದ್ರು, ಹಳೆ ಒಡಂಬಡಿಕೆ ಪ್ರವಾದಿಗಳ ಥರ. ನನಗೆ ಹೇಳೋರು ಒಂದು ಸರಿ, ಯಾವುದೋ ಒಂದು ಮದುವೆಗೆ ಹೋದೈತಮ್ಮ, ಅಲ್ಲಿ ಬೇರೆ ಥರ ಬಟ್ಟೆ ಹಾಕೊಂಡು ಹೋಗ್ಬಿಟ್ಟೆ, ಡೈವರ್ಸ್ ಆಗೋಯ್ತು. ಈಗ ಅಂಕಲ್ನ ನಾನು ಮದುವೆ ಕರೆದಿದ್ದೀನಿ, ಯೋಚನೆ ಮಾಡಿರಿ ನನಗೆ ಎಷ್ಟು ಭಯ. ನಾನು ಅಂಕಲ್ಗೆ ಇಲ್ಲಿಂದ ಸ್ಟಿಚಿಂಗ್ ಮಾಡಲಿಕ್ಕೆ ಬಟ್ಟೆನೇ ಕಳಿಸ್ಬಿಟ್ಟೆ. ಫೋನ್ ಮೇಲೆ ಫೋನ್ ಅಂಕಲ್ಗೆ, ಅಂಕಲ್ ಬಟ್ಟೆ ಹೊಲಿದ್ರಾ, ತಂಬಿ ಟಿಚ್ ಪಂಡ್ರೆ ಮಾಡ್ಕೊಂಡು ಬಂದು ಆ ಬಟ್ಟೆ ಕೊಟ್ಟು ಹಾಕ್ಕೊಂಡು ಬಂದಾಗ ನನ್ನ ಮದುವೆ ದಿವಸ ಅವತ್ತು ನೈಟ್ ಪ್ರೇಯರ್ ಇಟ್ಟೆ 12 ಗಂಟೆವರೆಗೂ. ಫಸ್ಟ್ ನೈಟ್ ಪ್ರೇಯರ್, ಪೊಂಡ್ರಾಜ್ ಅಂಕಲ್ ಫುಲ್ ಪ್ರೇಯರ್. ಆ ದೇವರ ಮನುಷ್ಯನಿಗೆ ಒಂದು ಒಳ್ಳೆ ಬ್ರ್ಯಾಂಡ್ ಹಶ್ ಪಪ್ಪೀಸ್ ಶೂ ಕೊಡಿಸ್ದೆ. ನನಗೆ ವಾಪಸ್ ಎಷ್ಟು ತಿಂಗಳಾದಮೇಲೆ ಸಿಕ್ಕಿದಾಗ ಹಶ್ ಪಪ್ಪೀಸ್ ಬಗ್ಗೆ ಅಂಕಲ್ ಹೇಳ್ತಾರೆ, ತಮ್ಮ ನೀನು ಕೊಟ್ಟಿದ್ದ ಶೂ ಭಾಳ ಯೂಸ್ ಆಯಿತು. ನನಗೆ ಅದು ನೆದರ್ಲ್ಯಾಂಡ್ಗೆಲ್ಲ ಹಾಕೊಂಡು ಹೋದಾಗ ಭಾಳ ಕಷ್ಟ ಆಗ್ತಿತ್ತು. ನನ್ನ ಮಗ ಕರ್ಕೊಂಡೋಗಿದ್ದ, ಅದೇನು ಅಷ್ಟೊಂದು ಭಾರ. ಹಾಗಾಗಿ ಒಬ್ಬ ಪಾಸ್ಟ್ರು ಬಂದರು, ಅವ್ರ ಹತ್ರ ನಿಮಗೆ ಶೂ ಬೇಕಾ ಅಂತ ಕೇಳಿದೆ. ಅವರು ಶೂ ಬೇಕು ಅಂದರು. ಸೇಮ್ ಸೈಜು ತೊಗೊಳ್ಳಿ ಅಂತ ಹೇಳ್ಬಿಟ್ಟು 1000 ರೂಪಾಯಿ ಇಸ್ಕೊಂಡೆ. ಆ ಶೂನ, ಆ ಕಾಸನ್ನ ಆಸ್ಪತ್ರೆಯಲ್ಲಿ ಒಬ್ಳು ರೋಗಿ ಕೊಟ್ಟೆ. ನೀನು ಕೊಟ್ಟಿದ್ದ ಶೂ ಭಾಳ ಹೆಲ್ಪ್ ಆಯ್ತು ನೋಡು ಅಂದರು. ಅರ್ಥ ಆಗ್ತಿದೆಯಾ ನಿಮಗೆ? ನಾನು ಕಷ್ಟಪಟ್ಟು ಮದುವೆಯಲ್ಲಿ ಕೊಡಿಸಿದಂಥ ಶೂನ ಅಂಕಲ್ ಹೇಳ್ತಾ ಇರೋ ಕತೆ ಇದು.
ಮಾರ್ಬಿಟ್ಟು ಅವಳಿಗೆ ಕೊಟ್ಟೆ ಅಂತ. ಅಂದರೆ ಆ ಭಕ್ತರುಗಳು, ನಾನು ನಿಮ್ಗೆ ಹೇಳ್ತೀನಿ, ಪೊನ್ರಾಜ್ ಅನ್ನುವಂಥ ದೇವರ ಮನುಷ್ಯ ನನ್ನ ಲೈಫ್ನಲ್ಲಿ ಬೀರಿದಂಥ ಪ್ರಭಾವ ಜಗತ್ತಿನಲ್ಲಿ ಯಾವುದೇ ದೇವರ ಮನುಷ್ಯ ಪ್ರಭಾವ ಬೀರಲಿಲ್ಲ. ಆ ವ್ಯಕ್ತಿ ಪ್ರಸಂಗ ಮಾಡಿದ್ರೆ ನನಗೆ ಟ್ರಾನ್ಸ್ಲೇಟ್ ಮಾಡುವಾಗ ನಡುಕ ಆಗೋದು, ಭಯ ಆಗೋದು. ಪರಿಶುದ್ಧತೆ ಬಗ್ಗೆ ಮಾತಾಡಿದರೆ ನಡುಕ ಹುಟ್ಟೋದು ನನಗೆ. ಯಾಕಂದರೆ ಆ ಲೈಫ್ ದೇವರಿಗೆ ಭಯಪಡ್ತಾ ಇದ್ದಂತಹ ಲೈಫ್. ಆದರೆ ಅದೇ ಸಮಯದಲ್ಲಿ ಮಾತಾಡುವಾಗ, ಪ್ರೇಯರ್ ಮಾಡುವಾಗ ಓಪನ್ ಆಗಿ ಹೇಳೋರು, ಆನೆಸ್ಟ್ ಆಗಿ. ಒಂದ್ಸರಿ ನಾವೆಲ್ಲ ಪ್ರೇಯರ್ ಮಾಡ್ತಾ ಇದ್ದೀವಿ, ದೇವ್ರೆ ಇವತ್ತು ಬರೋವಾಗ ಆಟೋ ಡ್ರೈವರ್ ಮೇಲೆ ಕೋಪ ಬಂದ್ಬಿಟ್ಟು ಬೈಬಿಟ್ಟೆ ದೇವ್ರೆ, ಕ್ಷಮಿಸು ದೇವ್ರೆ. ಆನೆಸ್ಟ್ ಆಗಿ ಪ್ರೇಯರ್ ಮಾಡ್ತಾ ಇರೋದು. ಒಂದ್ಸರಿ ಹೇಳಿದ್ರು, ನನಗೆ ಹಣದ ಆಸೆ ಇದೆ ಅಂತ ದೇವರು ಹೇಳಿದರು ಕರ್ತನ ಭೋಜನದಲ್ಲಿ. ದೇವರ ಹತ್ರ ಮನೆ ತಿರುಗಿದ್ದೀನಿ ಇವತ್ತು ಬೆಳಿಗ್ಗೆ ಅಂದರು. ಇದೆಲ್ಲ ನಾವು ಕೇಳುವಾಗ ನಟನೆಯೇ ಮಾಡಿದೆ ನನ್ನ ಲೈಫ್ನ ನನ್ನ ಮುಂದೆ ತೋರಿದಂಥ ವ್ಯಕ್ತಿಗಳು ಇವತ್ತು ಹುಡುಕಿದ್ರೂ ಸಿಗಲ್ಲ. ಯಾಕಂದರೆ ಅವರ ಲೈಫ್ಗಳು ನನಗೊಂದನ್ನು ಕಲಿಸ್ತು. ದೇವರಿಗೆ ಭಯಪಡುವಂತಹ ಭಯ. ಯಾಕೆ ನೀವು ನಟನೆ ಮಾಡಬಾರ್ದು? ಯೇಸು ಸ್ವಾಮಿ ಹೇಳ್ತಾನೆ, ನಟನೆಗೆ ಪರಿಹಾರ ಇದೆ. ಏನಾ ಪರಿಹಾರ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ನೋಡ್ರಿ, ನಮ್ಗೇನು ಬೇಕು? ಮೊದಲನೇದಾಗಿ ಕ್ರಿಸ್ತನ ಪ್ರಕಟಣೆ. ಯಾವಾಗ ನೀವು ನಾಟಕದಿಂದ ಆಚೆ ಬರ್ತೀರಾ ಅಂದರೆ ನಿಮಗೆ ಕ್ರಿಸ್ತನ ಪ್ರಕಟಣೆ ಬರಬೇಕು. ನೋಡ್ರಿ, ಯೇಸು ಸ್ವಾಮಿ ಅಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, 6ನೇ ವಾಕ್ಯದಲ್ಲಿ, 5 ಗುಬ್ಬಿಗಳನ್ನು 2 ದುಡ್ಡಿಗೆ ಮಾರ್ತಾರಲ್ಲ, ಆದಾಗ್ಯೂ ಅವುಗಳಲ್ಲಿ ಒಂದಾದರೂ ಏನಾಗೋಲ್ವಂತೆ, ದೇವರಿಗೆ ಏನಾಗೋದಿಲ್ಲ, ಮರೆತು ಹೋಗೋದಿಲ್ಲ. 5 ಗುಬ್ಬಿಗೆ ಅಂದರೆ ಆ ದೇವರು ಕ್ರಿಸ್ತನು ಯಾರಂದರೆ, ನೋಡ್ರಿ ಮತ್ತೆ ಕೆಳಗಡೆ ವಾಕ್ಯ ಏನು ಹೇಳುತ್ತೆ, ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಏನಾಗಿದೆ ಅಂತೆ, ಎಣಿಕೆ ಆಗಿದೆ. ನಿಮ್ಗೊಬ್ಬ ತಂದೆ ಇದ್ದಾನ್ರಿ, ಆ ತಂದೆ ನಿಮ್ಮ ತಲೆಯಲ್ಲಿರೋ ಕೂದಲನ್ನು ಕೂಡ ಕೌಂಟ್ ಮಾಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಆ ದೇವರಿಗೆ ನಿನ್ನ ಲೈಫೇ ಗೊತ್ತಿರುವಾಗ ಮತ್ತು 5 ಗುಬ್ಬಚ್ಚಿ ಅದು ಸಾಧಾರಣ ವಿಷಯ ಅಲ್ಲ. ಮತ್ತಾಯ 10ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ 1 ಕಾಸಿಗೆ ಎಷ್ಟು ಗುಬ್ಬಚ್ಚಿ? 2 ಗುಬ್ಬಚ್ಚಿ. ಆದರೆ ಇಲ್ಲಿ 2 ಕಾಸಿಗೆ 5 ಹೆಂಗಾಯ್ತು ಲೆಕ್ಕ? 4 ತಾನೇ ಆಗಬೇಕು. ನಿಮ್ಗೆ ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ, ಅವತ್ತಿನ ಕಾಲದಲ್ಲಿ 5ನೇ ಗುಬ್ಬಚ್ಚಿ ರಿಜೆಕ್ಟೆಡ್ ಗುಬ್ಬಚ್ಚಿ. ಅವತ್ತಿನ ಬಡವರುಗಳು ಹೋಗಿ ಮಾರ್ಕೆಟ್ನಲ್ಲಿ ತೊಗೊಳಕ್ಕೆ ಮಾಂಸ ತಿನ್ನಕ್ಕೆ ಹೋದರೆ ಗುಬ್ಬಚ್ಚಿ ತೊಗೊಳೋರು. ನಾವೆಲ್ಲ ಇವತ್ತು ಹೋಗಿ 1 kg ಮಾಂಸ ತೊಗೊಂಡ್ರು 1 ಪೀಸ್ ಎಕ್ಸ್ಟ್ರಾ ಹಾಕಲ್ಲ. ಹಸಿಮೆಣಸಿನ್ಕಾಯಿ ಮಾತ್ರ ಏನು ಮಾಡ್ತಾನೆ? ಅದೇ ರೀತಿ ಅವತ್ತಿನ ಕಾಲದಲ್ಲಿ ಬಡವರು ಹೋದರೆ ಗುಬ್ಬಚ್ಚಿ ಕೊಡೋರು. 1 ಕಾಸಿಗೆ ಎಷ್ಟು ಕೊಡೋರು? 2 ಕೊಡೋರು. 2 ಕಾಸಿಗೆ ಚೀಪ್ ಅಲ್ವಾ? 5ನೇ ರಿಜೆಕ್ಟೆಡ್ ಗುಬ್ಬಚ್ಚಿನೂ ಜೊತೆಗೆ ಹಾಕೋರು. ಆದರೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ, 5 ಗುಬ್ಬಚ್ಚಿಗಿಂತಲೂ ನೀವು ಹೆಚ್ಚಿನವರು. ಅದಕ್ಕೆ ನಾನು ಹೇಳ್ತೀನಿ, ಹಿಸ್ ಐಸ್ ಆಲ್ವೇಸ್ ಆನ್ ದ ಸ್ಪ್ಯಾರೋ. ಆತನ ಕಣ್ಣು 5ನೇ ಗುಬ್ಬಚ್ಚಿ ಮೇಲೂ ಇದೆ. ಇವತ್ತು ನಿಮಗೆ ನಾನು ಮಾತಾಡ್ತಾ ಇದ್ದೀನಿ, ರಿಜೆಕ್ಟೆಡ್ ಸುಜಿತ್. ನಾನು ನಿಮ್ಗೆ ಹೇಳಿದ್ದೀನಿ, ನನ್ನ ತಾಯಿ ಪಾಪದಲ್ಲಿದ್ದೋಳು. ಆದರೆ ನಮ್ಮಂಥ 5ನೇ ಗುಬ್ಬಚ್ಚಿನ ದೇವರು ಆರಿಸ್ಕೊಂಡ. ನಿಮ್ಮಂಥವ್ರುಗಳೆಲ್ಲ 5ನೇ ಗುಬ್ಬಚ್ಚಿಗಳಾಗಿದ್ರಿ ನೀವು. ನಿಮ್ಮನ್ನು ದೇವರು ಆರಿಸ್ಕೊಂಡಿದ್ದಾನೆ. ನೀವೆಲ್ಲ ಚೀಪ್ ಆದವರು, ದೇವರ ದೃಷ್ಟಿಯಲ್ಲಿ ನಿಲ್ಲಿಕ್ಕೆ ಯಾವುದೇ ಯೋಗ್ಯತೆ ಇಲ್ಲದೆ ಇರೋರು. ಆದರೆ 5ನೇ ಗುಬ್ಬಚ್ಚಿನ ಆರಿಸ್ಕೊಂಡಿದ್ದಾನೆ. 5ನೇ ಗುಬ್ಬಚ್ಚಿನ ಕರುಣಿಸಿದ್ದಾನೆ. 5ನೇ ಗುಬ್ಬಚ್ಚಿನ ಕರುಣಿಸಿ ಸೇವಕನಾಗಿ ಮಾಡಿದ್ದಾನೆ. ಅದು ಎಷ್ಟು ದೊಡ್ಡ ವಿಷಯ ಅನ್ನೋದು ನಿಮಗೆ ಗೊತ್ತಿಲ್ಲ. ಆ ತಂದೆ ಇದ್ದಾನ್ರಿ ನಿಮಗೆ. ನಿಮ್ಗೆ ಯಾಕೆ ಭಯ? ಈ ಮನುಷ್ಯರ ಭಯ ಉರುಳುಗಳಲ್ಲಿ ಸಿಕ್ಕಾಕೊಳ್ಬೇಕಂದ್ರೆ ಸಿಕ್ಕಾಕೊಳ್ಬಾರ್ದು. ಯಾಕಂದರೆ ಕ್ರಿಸ್ತನ ಪ್ರಕಟಣೆ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು. ಆತನು ಯಾರು? 5ನೇ ಗುಬ್ಬಚ್ಚಿ ಆಗಿರುವಂಥ ರಿಜೆಕ್ಟೆಡ್ ಆದಂಥ ವ್ಯಕ್ತಿಯನ್ನು ಆರಿಸ್ಕೊಳ್ಳೋನು, ತಲೆ ಕೂದಲುಗಳನ್ನು ಎಣಿಸುವಂತಹ ಕಾಳಜಿ ತೋರುವಂಥ ವ್ಯಕ್ತಿ. ನಾನು ಸ್ಟಡಿ ಮಾಡ್ತಾ ಇದ್ದೆ, ಒಬ್ಬ ಮನುಷ್ಯನ ಸರಾಸರಿ ಕಪ್ಪು ತಲೆಯಲ್ಲಿ 1,20,000 ಕೂದಲಿರುತ್ತಂತೆ. ರಿಯಲ್ ಬ್ಲಾಂಡ್, ನಿಜವಾದ ಸುಂದರಿಯಾದಂಥ ತಲೆ ಕೂದಲಿರುವಂಥ ಹುಡುಗಿ ಸುಂದರಿಯಗೆ 1,45,000 ಇರುತ್ತಂತೆ. ಬಟ್ ನೀವು ಯೋಚನೆ ಮಾಡಿ ನೋಡ್ರಿ, ವಿವರವಾಗಿ ಎಲ್ಲವನ್ನ ತಿಳಿದಿರುವ ದೇವರು. ಹಿ ನೋಸ್ ಯು ಡೀಟೇಲ್. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವಾಗ ನೀವು ಡೀಟೇಲ್ ಆಗಿ ದೇವರ ಹತ್ರ ಹೇಳೋದನ್ನು ಕಲ್ತ್ಕೊಳ್ತೀರೋ ನಿಮಗೆ ನಿಜವಾಗ್ಲೂ ಭಯ ಕಡಿಮೆ ಆಗ್ತಾ ಹೋಗುತ್ತೆ. ಇವತ್ತು ರಾತ್ರಿ ನೀವು ಬಿಡುಗಡೆ ಹೊಂದ್ಕೋಬೇಕು. ಯಾಕಂದರೆ ಈ ಭಯ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ಬೇಕು. ಇನ್ನು ಉಳಿದಿರುವಂಥ ಕಾಲದಲ್ಲಾದರೂ ನಿಮ್ಮ ಹೆಂಡತಿ ಮಕ್ಕಳುಗಳ ಮುಂದೆ, ನಿಮ್ಮ ಕುಟುಂಬಗಳಲ್ಲಿ ನಾನು ಕಣ್ಣೀರಿನಿಂದ ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ, ಪ್ರೀತಿಯಿಂದ ಕೇಳ್ತಾ ಇದ್ದೀನಿ, ಆ ಕಾಳಜಿ ತೋರುವ ದೇವರ ಮುಂದೆ ಓಪನ್ ಆಗ್ರಿ.
ಆ ಪ್ರಕಟಿಸಿ ವಿವರವಾಗಿ ತಿಳಿದಂಥ ದೇವರ ಮುಂದೆ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ. ಖಂಡಿತವಾಗಿಯೂ ಆ ಪ್ರಕಟಣೆ ನಿಮ್ಮ ಲೈಫ್ಗಳಲ್ಲಿ ಬದಲಾವಣೆ ಮಾಡುತ್ತೆ. ಅದಕ್ಕೆ 12ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ನಾನು ನಿಮಗೆ ಹೇಳುತ್ತೇನೆ, ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ ಮನುಷ್ಯ ಕುಮಾರನು ಸಹ ಅವನನ್ನು ದೇವದೂತರ ಮುಂದೆ ಏನು ಮಾಡ್ತಾನಂತೆ, ತನ್ನವನೆಂದು ಏನು ಮಾಡುವನು, ಒಪ್ಪಿಕೊಳ್ಳುವನು. ಮತ್ತೆ ಹೇಳ್ತಾ ಇದ್ದಾನೆ, ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ ಅವನನ್ನು ನಾನು ದೇವದೂತರ ಮುಂದೆ ನನ್ನವನಲ್ಲವೆಂದು ಹೇಳುವನು. ಹಾಗಿದ್ರೆ ಆ ಯೇಸು ಕ್ರಿಸ್ತನ ಬಗ್ಗೆ ಧೈರ್ಯವಾಗಿ ಹೇಳುವಂತ ಒಂದು ಕೃಪೆ ಬೇಕು. ಆದರೆ ಇವತ್ತು ಬಹಳಷ್ಟು ವೇದನೆಯಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 20 ವರ್ಷಗಳ ಹಿಂದೆ ನಾವು ಎಲ್ಲೇ ಹೋದ್ರೂ ಸುವಾರ್ತೆ ಸಾರ್ತಿದ್ವಿ, ಧೈರ್ಯವಾಗಿ ಬೈಬಲ್ ಹಿಡ್ಕೊಂಡ್ ಬರ್ತಿದ್ವಿ. ಇವತ್ತು ನಮ್ಮ ಚರ್ಚ್ಗಳಲ್ಲಿ ನಾನು ನೋಡಿದ್ದೀನಿ, ಒಬ್ಬೊಬ್ಬ ವಿಶ್ವಾಸಿ ಬೈಬಲ್ನ ಇಟ್ಕೊಂಡು ಧೈರ್ಯವಾಗಿ ಚರ್ಚ್ ಒಳಗಡೆ ಬರಲ್ಲ. ಅಲ್ಲೇನು ವಿರೋಧ ಇಲ್ಲ, ಆದರೂ ಅದು ಹಿಡ್ಕೊಂಡು ಹೋಗೋದು ಒಂದು ಅವಮಾನ. ಅರ್ಥ ಆಗ್ತಿದೆಯಾ ನಿಮಗೆ? ಟ್ರೈನ್ನಲ್ಲಿ ಬೈಬಲ್ ಓದೋದು. ಇವತ್ತು ಬರುವಾಗ ನಾನು ಯಾವಾಗ ಟ್ರೈನಲ್ಲಿ ಓದ್ತೀನಿ. ಯಾಕೆ ಓದ್ತೀನಿ ಅಂದರೆ ಪಕ್ಕದಲ್ಲಿ ಒಂದು ಮೀನು ಸಿಗುತ್ತೆ ನನಗೆ. ಎಲ್ಲರೂ ಮೊಬೈಲ್ ಹಿಡ್ಕೊಂಡವ್ರಲ್ಲ, ಈಗ ಅಲ್ಲಿಂದ ಬರುವಾಗಲೂ ಅಷ್ಟೇ, ಒಬ್ಬ ಹಿಂಗೆ ಸೈಡಲ್ಲಿ ನೋಡ್ತಾ ಇದ್ದ, ತಿರುಗಿಸ್ದೆ ಸ್ವಲ್ಪ ಆ ಕಡೆಗೆ. ಯಾಕಂದರೆ ಎಲ್ಲ ಮೊಬೈಲಲ್ಲಿ ಮುಳುಗಿರುವಾಗ ಈ ಪುಸ್ತಕ ನೋಡಿ, ಅಕ್ಷರ ನೋಡಿದ ತಕ್ಷಣ ಅವನು ಕನ್ನಡದವನೇನೋ ಕರೆಕ್ಟಾಗಿ ಮತ್ತಾಯ 5ಕ್ಕೆ ಇಡ್ತೀನಿ, ಅಳುವವರಾದ ಧನ್ಯರು, ಆ ಪದ ಎಲ್ಲ ಓದಿದಾಗ ಅವನಿಗೊಂದು ಸ್ವಲ್ಪ ಸಮಾಧಾನ ಸಿಗಲಿ ಅಂತ. ಯಾಕೆ ಹೇಳ್ತೀನಿ ಅಂದರೆ, ನನಗೆ 20 ವರ್ಷದಿಂದ ಈ ಬೈಬಲ್ನ ಎತ್ಕೊಂಡು ಓಡಾಡೋಕ್ಕೆ ಯಾವತ್ತೂ ನಾಚಿಕೆ ಆಗಿಲ್ಲ. ಸುವಾರ್ತೆ ಹೇಳಲಿಕ್ಕೆ ನನಗೆ ನಾಚಿಕೆ, ತಾಳ್ಮೆಯಿಂದ ಹೇಳ್ತಿದ್ದೀನಿ. ಅವಕಾಶ ಸಿಗಲಿ ಅಂತ ಕಾಯ್ತಾ ಇರ್ತೀನಿ. ಯಾಕಂದರೆ ಫಸ್ಟ್ ಕೆಲಸ ಅವ್ನು ಫಸ್ಟು ನಮ್ಮನ್ನು ನೋಡಿದ ತಕ್ಷಣ ಕೇಳೋದು, ಸರ್ ನೀವು ಏನು ಮಾಡ್ತಾ ಇದ್ದೀರಾ ಅಂತಾನೆ. ಆ ಕ್ವಶನ್ಗೆ ಕಾಯ್ತಾ ಇರ್ತೀನಿ ನಾನು. ಆ ಪ್ರಶ್ನೆ, ಈವನ್ ಕುಂದಾಪುರದಿಂದ ಅಂಕೋಲಾಗೆ ಹೋಗುವಾಗ ನಾನು ಟ್ರೈನಲ್ಲಿ ಹತ್ತಿದ್ದೀನಿ, ಮಳೆ ನೀರೆಲ್ಲ ಒಳಗಡೆ ಬಂದಿರೋದ್ರಿಂದ ಒಬ್ಬ ಬ್ರಾಹ್ಮಣ ಸುಂದರರಾಮನ್ ದಿಢೀರಂತ ನಾನು ಹೇಳಿದೆ, ಸರ್ ಸ್ವಲ್ಪ ಸೀಟ್ ಅಂದೆ. ಯು ಸಿಟ್ ದೇರ್. ಫುಲ್ ಟೆನ್ಷನ್ ಆಗಿಬಿಟ್ಟ ಮನುಷ್ಯ, ಸೀಟೇ ಕೊಡಲಿಲ್ಲ ನನಗೆ, ನೀರ್ ಮೇಲೆ ಕೂತ್ಕೊಳ್ಳಂಗೆ. ಓಕೆ ತಾಳ್ಮೆಯಿಂದ, ಓಕೆ ಸರ್ ಐ ಸಿಟ್ ದೇರ್ ಅಂತ ಸ್ವಲ್ಪ ಒರೆಸ್ಕೊಂಡು ಹಂಗೆ ಕೂತ್ಕೊಂಡೆ. ಒಂದು ಸ್ವಲ್ಪ ಮುರುಡೇಶ್ವರ ಹತ್ತತ್ರ ಬಂದಿದ್ದಂಗೆ ಸುಂದರರಾಮನ್ ಮೆತ್ತಗೆ ಕೇಳಿದ್ರು, ವಾಟ್ ಆರ್ ಯು ಡೂಯಿಂಗ್ ಅಂದರು. ಬೈಬಲ್ ತೆಗೆದಿಟ್ಟೆ. ಮುರುಡೇಶ್ವರ ತಲುಪೋವರೆಗೂ ಫುಲ್ ಸುವಾರ್ತೆ. ಇಳಿಯಕ್ಕೆ ಗಂಡ ಹೆಂಡತಿ ಇಬ್ರು ಬಹಳ ಕಷ್ಟಪಡ್ತಾ ಇದ್ರು, ವಯಸ್ಸಾದವರು. ತಳ್ಳಿ 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 ತಳ್ಳಿ, ಅಜ್ಜಿ ಇಳಿಬೇಕು, ತಾತ ಇಳಿಬೇಕು. ಇಳಿಯೋ ಟೈಮಲ್ಲಿ ನ್ಯೂ ಟೆಸ್ಟ್ಮೆಂಟ್ನ ತೆಗೆದು, ಅಂಕಲ್ ಹ್ಯಾವ್ ಎ ಬ್ರೈಟ್ ಫ್ಯೂಚರ್, ಗಾಡ್ ಬ್ಲೆಸ್ ಯು ಅಂಕಲ್. ಓ ಸುಂದರರಾಮನ್ ಬ್ರಾಹ್ಮಣ, ಜೆಪಿ ನಗರದ ಬ್ರಾಹ್ಮಣ, ಕೈಗಳಲ್ಲಿ ಹೊಸ ಒಡಂಬಡಿಕೆ ಇಳ್ಕೊಂಡು ಇಳಿಯುವಾಗ, ವಾವ್, ನಮ್ಮಂಥ ನೀಚರುಗಳಿಗೆ ಆತನ ಬಗ್ಗೆ ಹೇಳುವಂಥ ಭಾಗ್ಯ ಸಿಗೋದು ಎಷ್ಟು ದೊಡ್ಡ ವಿಷಯ. ಈ ವರ್ಷದಲ್ಲಿ 6-7 ತಿಂಗಳವರೆಗೂ ನೀವು ತಲುಪಿದ್ದೀರಾ? ಯಾರಾದರೂ ನೀವು ಬೇರೆಯವರಿಗೆ ಸುವಾರ್ತೆ ಹೇಳಿದ್ದೀರಾ? ಯೋಚನೆ ಮಾಡಿ ನೋಡ್ರಿ. ಕ್ರಿಸ್ತನವನು ಅಂತ ನೀವು ಮನುಷ್ಯರ ಮುಂದೆ ಹೇಳಲಿಕ್ಕೆ ಹೆದರಿದ್ರೆ ನಿಮ್ಮನ್ನು ಕೂಡ ಒಂದು ದಿವಸ ದೇವರು ತನ್ನವರಲ್ಲವೆಂದು ಹೇಳ್ತಾನಂತೆ. ಅದು ಆತನ ಕಮ್ಯಾಂಡ್ಮೆಂಟ್. ಆ ಒಂದು ಅರಿವು ಕೂಡ ನಮಗಿಲ್ಲದೆ ಇವತ್ತು ನಾವು ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದೀವಿ. ಯಾವಾಗ ದೇವರ ಭಯದ ನಮಗೆ ಅರಿವು ಬರ್ತದೋ, ನಾನು ಇದನ್ನು ನಿಮಗೆ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ನೀವು ದೇವರಿಗೆ ಹೆಚ್ಚು ಭಯಪಟ್ಟಷ್ಟು ಸುವಾರ್ತೆ ಹೇಳುವಾಗ ಭಯ ಕಡಿಮೆ ಆಗುತ್ತೆ. ಅದು ನಾನು ಅಲ್ಲಿ ಕಲ್ತ್ಕೊಂಡಂಥ ಒಂದು ಸತ್ಯ. ಹಾಗಿದ್ರೆ ಯೇಸು ಸ್ವಾಮಿ ಮತ್ತೆ 11ನೇ, ಅದಕ್ಕೆ ದೇವರ ಅಭಿಪ್ರಾಯಕ್ಕಾಗಿ ಇವತ್ತು ನೀವು ಬದುಕಬೇಕು. 11ನೇ ವಾಕ್ಯದಲ್ಲಿ ಹೇಳ್ತಾನೆ, ಅವರು ನಿಮ್ಮನ್ನು ಸಭಾ ಮಂದಿರಗಳ ಅಧ್ಯಕ್ಷರ ಮುಂದಕ್ಕೂ ಅಧಿಕಾರಿಗಳ ಮುಂದಕ್ಕೂ ಅಧಿಪತಿಗಳ ಮುಂದಕ್ಕೂ ಹಿಡ್ಕೊಂಡು ಹೋಗುವಾಗ ನೀವು ಹೇಗೆ ಉತ್ತರ ಕೊಡಬೇಕು, ಏನು ಉತ್ತರ ಕೊಡಬೇಕು, ಏನು ಹೇಳಬೇಕು ಎಂದು ಏನು ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಯಾಕಂದರೆ ನೀವು ಹೇಳತಕ್ಕದ್ದನ್ನು ಪವಿತ್ರಾತ್ಮನು ಆ ಗಾಳಿಗೆಯಲ್ಲಿಯೇ ನಿಮಗೆ ಕಲಿಸಿಕೊಡುವನು ಅಂತ. ಹಾಲೆಲೂಯ. ನಿಮಗೆ ಅಂಥ ಪರಿಸ್ಥಿತಿ, ಯಾಕಂದರೆ ಶಿಷ್ಯರುಗಳನ್ನ ಯೇಸು ಸ್ವಾಮಿ ಪ್ರಿಪೇರ್ ಮಾಡ್ತಿದ್ದಾರೆ. ಫರಿಸಾಯರ ಥರ ನೀವು ಫೇಮಸ್ ಆಗಲ್ಲ. ಒಂದು ದಿವಸ ನಿಮ್ಮ ತಲೆ ಕೆಳಗಾಗಿ ನಿಮ್ಮನ್ನು ಮೊಳೆ ಹೊಡೆದು ಸಾಯಿಸ್ತಾರೆ. ನಿಮ್ಮ ಜೀವಿತಗಳಲ್ಲಿ ಹಿಂಸೆ ಬರುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೆಂಗೆ ಪ್ರಿಪೇರ್ ಮಾಡ್ತಾ ಇದ್ದಾನೆ ಅಂದರೆ, ನಾಟಕ ಮಾಡಿ ಬದುಕಿದ್ರೆ ನೀವು ಭಾಳ ಕಾಲ ಬದುಕೋಕ್ಕಾಗಲ್ಲಪ್ಪ, ಬಟ್ ರಿಯಲ್ ಹೀರೋ ಆಗಿರುವಂಥ ನನಗೋಸ್ಕರ ನೀವು ಬದುಕ್ರಿ. ಆ ಮಾತನ್ನು ಅವ್ರು ಕೇಳುವಾಗಲೇ ಅವ್ರ ಮೈಂಡ್ ಪ್ರಿಪೇರ್ ಆಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಯೇಸು ಸ್ವಾಮಿ ಶಿಷ್ಯರುಗಳಿಗೆ ಅದಕ್ಕೆ ದೇವರ ವಾಕ್ಯದಲ್ಲಿರುವಂತಹ ಶಕ್ತಿಯನ್ನು, ಅದರಲ್ಲಿ ವಾಕ್ಯ ಹೇಳುತ್ತೆ, ಯಾರಾದರೂ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತಾಡಿದರೆ ಏನು ಇಲ್ಲವಂತೆ, ಅವನಿಗೆ ಕ್ಷಮಾಪಣೆ ಇಲ್ಲ. ಅದು ಇವತ್ತು ನಡೆಯುವಂಥ ಪಾಪ ಅಲ್ಲ. ಅವತ್ತಿನ ಕಾಲದಲ್ಲಿ ದೇ ರಿಜೆಕ್ಟೆಡ್ ಓಪನ್ಲಿ ದ ಹೋಲಿ ಸ್ಪಿರಿಟ್.
ಅಂಥವ್ರುಗಳಿಗೆ ಹೇಳಲ್ಪಟ್ಟಂತಹ ಮಾತದು. ಇವತ್ತು ಯಾರು ಆ ಮಟ್ಟಕ್ಕೆ ದೊಡ್ಡ ದೂಷಣೆ ಮಾಡಿ ಆ ರೀತಿ ಇದೆಲ್ಲ. ಆದರೆ ಇಲ್ಲಿ ಯೇಸು ಸ್ವಾಮಿ ಒಂದನ್ನು ಆತನು ಪರಿಹಾರವಾಗಿ ನಿಮ್ಗೆ ಹೇಳ್ತಾ ಇದ್ದಾನೆ, ನನಗೂ ಹೇಳ್ತಾ ಇದ್ದಾನೆ. ಏನಂದರೆ, ಮೊದಲು ನಿನಗೆ ನಾನು ಯಾರು ಅನ್ನೋದನ್ನು ಪ್ರಕಟಣೆ ಉಂಟಾದರೆ, ಎರಡನೇದಾಗಿ ನೀನು ಸುಳ್ಳು ಹೇಳುವಂಥ ನಾಟಕ ಮಾಡುವಂಥ ಅವಸ್ಥೆಗಳು ಬಂದಾಗ 1-2 ನಿಮಿಷ ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ ಅಂತ ಕೇಳು, ದೇವರು ನಿಮಗೆ ಸಹಾಯ ಮಾಡ್ತಾನೆ. ನನಗೀಗಲೂ ನೆನಪಿದೆ, ಎಷ್ಟೋ ಸಾರಿ ಆ ರೀತಿ ಸುಳ್ಳುಗಳು ಹೇಳುವಂಥದ್ದು, ನಾಟಕ ಮಾಡುವಂಥ ಅವಸ್ಥೆಗಳು ಬಂದಾಗ ಸಣ್ಣ ಪ್ರೇಯರ್ ಮಾಡಿದ್ದೀನಿ, ದೇವರೇ ಇವತ್ತು ಹೆಂಗಾದರೂ ಬಂದಾಗ ಅದಾಗದೇ ಇರೋಂಗೆ ಕಾಪಾಡಪ್ಪ. ನೋಡಿದ್ರೆ ಅವ್ನು ಬರೋದೇ ಇಲ್ಲ, ಯಾಕಂದ್ರೆ ಅಲ್ಲಿ ಬಂದಾಗ ಏನು ಹೇಳಬೇಕು ಅನ್ನೋ ಭಯದಲ್ಲಿ ನಾನಿರೋದು. ನಾನು ದೇವ್ರ ಹತ್ರ ಹೇಳ್ತಾ ಇರ್ತೀನಿ, ನನ್ನ ಮನಸ್ಸಲ್ಲಿ ಹೇಳ್ತಾ ಇರಬೇಕಾದ್ರೇ ಒಂದು ವೇಳೆ ಆ ಫೋನ್ ಕಾಲ್ ಅಲ್ಲಿ ಆ ಸಮಯದಲ್ಲಿ ಅದನ್ನು ಮಾಡಬೇಕು. ಆದರೆ ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಪವಿತ್ರಾತ್ಮನ ಸಹಾಯ ನಮಗೂ ನಿಮಗೂ ಇದೆ. ನೋಡ್ರಿ, ನನ್ನ ಜೀವಿತದಲ್ಲಿ ನಾನು ದೊಡ್ಡ ಸುಳ್ಳುಗಾರ. ನನ್ನನ್ನು ಹಾಸ್ಟೆಲಲ್ಲಿ ಪುಂಗ ಅಂತ ಕರೆಯೋರು. ಅಂದರೆ ದೊಡ್ಡ ದೊಡ್ಡ ಕತೆಗಳನ್ನ ಕಟ್ಟಿ ಹೇಳ್ತಾ ಇದ್ದೆ. ಅದನ್ನು ಹೇಳುವಾಗಲೇ ಅವರು ಅಲ್ಲೇ ನಡೆದಿತ್ತು ಅಂತ ಅಂದ್ಕೊಳ್ತಿದ್ರು. ಆದರೆ ಒಂದು ವಾಕ್ಯ ಓದಿ ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಸುಳ್ಳು ಬಾಯಿ ಮುಚ್ಚಿ ಹೋಗುವುದನ್ನು ಕಂಡು ಅವರು ಹಿಗ್ಗುವರು, ಸುಳ್ಳು ಬಾಯಿ ಮುಚ್ಚಿ ಹೋಗುವುದನ್ನು ಕಂಡು ಹಿಗ್ಗುವರು. ಆ ವಾಕ್ಯ ಓದಿ ಕೈ ಇಟ್ಟು ಪ್ರೇಯರ್ ಮಾಡೋದು, ದೇವರೇ ಸುಳ್ಳನ್ನು ತಪ್ಪಿಸು. ಕರ್ತನ ಕರುಣೆಯಿಂದ ಆ ಸಮಯಗಳಲ್ಲೆಲ್ಲ ನನ್ನ ಜೀವಿತದಲ್ಲಿ ಪ್ರಭಾವ ಬೀರಿದಂಥ ಒಂದು ಪುಸ್ತಕ ರಿಚರ್ಡ್ ಉಂಬ್ರಾಂಡ್, ಹಿಂಸೆಯ ಮೇಲೆ ವಿಜಯ ಅನ್ನುವಂಥ ಒಂದು ಪುಸ್ತಕ. ಅದು ಇವತ್ತು ಕನ್ನಡದಲ್ಲಿ ಸಿಗ್ತಾ ಇಲ್ಲ. ಟಾರ್ಚರ್ಡ್ ಫಾರ್ ಕ್ರೈಸ್ಟ್. ರಿಚರ್ಡ್ ಉಂಬ್ರಾಂಡ್ ರಷ್ಯಾ ಕಮ್ಯುನಿಸ್ಟ್ ದೇಶದಲ್ಲಿ ಯೇಸು ಸ್ವಾಮಿಗೋಸ್ಕರ ಗಂಡ ಹೆಂಡತಿ ನಿಲ್ಲುವಂತಹ ಪರಿಸ್ಥಿತಿ. ಒಂದು ದಿವಸ ಅವತ್ತಿನ ಕಮ್ಯುನಿಸ್ಟ್ ಸರ್ಕಾರ ಉಗಿಯುತ್ತೆ, ಯೇಸು ಸ್ವಾಮಿನ ಬೈಯುತ್ತೆ. ಆದರೆ ಅವನ ಹೆಂಡತಿ ಸಬೀನಾ, ಮದುವೆ ಆದವಳು, ಹೇಳ್ತಾಳೆ, ನಿನಗೆ ಯೇಸು ಸ್ವಾಮಿ ಮುಖದ ಮೇಲೆ ಅವ್ರು ಉಗಿಯುವಾಗಲೂ ಅದನ್ನು ಒರೆಸ್ಬೇಕು ಅನ್ನೋ ನಾಚಿಕೆ ಇಲ್ವಾ? ಅಂಥ ರೆಸ್ಪೆಕ್ಟ್ ನಿನಗಿಲ್ವಾ? ಇಂಥ ಹೇಡಿನ ನಾನು ಮದುವೆ ಆದ್ನ ಅಂದ್ಲಂತೆ. ಆ ಮಾತಿಗೆ ರಿಚರ್ಡ್ ಉಂಬ್ರಾಂಡ್ ಎದ್ದು ಮಾತಾಡ್ಬಿಟ್ನಂತೆ ಯೇಸು ಸ್ವಾಮಿಗೋಸ್ಕರ. ಅವತ್ತು ಮಾತಾಡಿದಾಗ ಏನಾಯ್ತು, ಅವನನ್ನು ಹೊಡೆದ್ರು, ಹಿಂಸಿಸಿದ್ರು, ಕಳಿಸಿದ್ರು. ಆದರೆ ಒಂದು ದಿವಸ ದಿಢೀರಂತ ಅವರ ಇಂಟರ್ವ್ಯೂಲಿ ಹೇಳ್ತಾರೆ, ಅವ್ರು ಒಂದು ದಿವಸ ನಡ್ಕೊಂಡು ಹೋಗ್ತಿದ್ದಾಗ ದಿಢೀರಂತ ಒಂದು ವ್ಯಾನ್ ಬಂದು ಅವ್ರನ್ನ ಒಳಗಡೆ ಎತ್ಕೊಂಡು ಹೋಗ್ಬಿಡ್ತು. ವ್ಯಾನ್ ಒಳಗಡೆ ಹಾಕಿದ್ದೆ. ಭೂಮಿಯ ಮೇಲೆ 14 ವರ್ಷ ಅವರು ಆಚೆ ಕಾಣಲಿಲ್ಲ. ಅಂದರೆ 14 ವರ್ಷ ಹಿ ವಾಸ್ ಇನ್ ಪ್ರಿಸನ್. ಸೆರೆಮನೆಯಲ್ಲಿದ್ದರು ರಿಚರ್ಡ್ ಉಂಬ್ರಾಂಡ್. ಸೆರೆಮನೆಯಲ್ಲಿ ಅವ್ರ ಜೈಲ್ ಆ ವ್ಯಾನ್ನಲ್ಲಿ ಹೋಗುವಾಗ ಅವರುಗಳು ನೋಡ್ತಿದ್ದಾಗೆ ಇವ್ರು ನಗ್ತಾ ಇದ್ರಂತೆ. ರಿಚರ್ಡ್ ಉಂಬ್ರಾಂಡ್, ಯಾಕೆ ನೀನು ನಗ್ತಾ ಇದೀಯಾ, ನೀನು ಹಿಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಸಾಯಿಸ್ಲಿಕ್ಕೆ. ಅಂದರೆ ಉಂಬ್ರಾಂಡ್ ಹೇಳಿದ್ರಂತೆ, ನನಗೆ ಯೇಸು ಸ್ವಾಮಿ ಹೇಳಿದ್ದಾನೆ ಭಯಪಡಬೇಡ್ರಿ ಅಂತ, ಪವಿತ್ರಾತ್ಮನ್ ನನ್ನ ಜೊತೆ ಇದ್ದಾನೆ ಅಂದ್ರಂತೆ. ಇದು ನಾನು ಕಥೆಯಾಗಿ ನಿಮ್ಗೆ ಹೇಳ್ತಾ ಇಲ್ಲ. ಇವತ್ತು ಒಂದು ವೇಳೆ ಇದನ್ನು ಹೇಳಿದ್ರು ನಿಮಗೆ ಗ್ರಹಿಸದೇ ಇರುವಂಥ ಲೆವೆಲಲ್ಲಿ ನೀವು ಹೋಗ್ಬಿಟ್ಟಿದ್ದೀವಿ. ಇದೆಲ್ಲ ರಿಯಲ್ಲ ಆ ಮಟ್ಟಕ್ಕೆ. ಆದರೆ ನಿಮಗೆ ಬೇಕಿದ್ರೆ ಓದ್ಬೋದು. ಆದರೆ ರಿಚರ್ಡ್ ಉಂಬ್ರಾಂಡ್ ಅವ್ರ ಲೈಫ್ನಲ್ಲಿ ಅವತ್ತು ಸೆರೆಮನೆಗೆ ಹೋದವರು. 14 ವರ್ಷ ಕಾಣಲಿಲ್ಲ. 8 ವರ್ಷದ ನಂತರ ಒಂದು ದಿವಸ ಒಬ್ಬ ಕೈದಿ ಒಳಗಡೆ ಬಂದಾಗ ಕೇಳಿದ್ರಂತೆ, ನನ್ನ ಹೆಂಡತಿ ಸಬೀನಾನ ನೀನೇನಾದರೂ ನೋಡಿದ್ಯಾ? ಸಬೀನಾಗೆ ವಿಷಯ ಯಾರೋ ಹೇಳಿದ್ರಂತೆ, ನಿಮ್ಮ ಗಂಡ ಇಷ್ಟು ವರ್ಷ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಕಮ್ಯುನಿಸ್ಟ್ನವರು ಹ್ಯಾಂಗ್ ಮಾಡಿ ಸಾಯಿಸಿರ್ಬೋದು. ಆದರೆ ಆ ವಿಷಯ ಗೊತ್ತಾದ ಮೇಲೆ ಸಬೀನಾ ಅವಳು ದೇವರ ಮೇಲೆ ಭಾರ ಹಾಕಿ ಅವತ್ತಿನ ಕಮ್ಯುನಿಸ್ಟ್ ಸರ್ಕಾರದಲ್ಲಿ ರಷ್ಯಾದಲ್ಲಿ ನಡೆದಂತಹ ಕಾರ್ಯ, ಸೇವಕರುಗಳ ಹೆಂಡ್ತಿದಿರೇ ಸೇವಕರಾಗ್ಬಿಟ್ರು. ಯಾಕಂದರೆ ಸೇವಕರುಗಳನ್ನೆಲ್ಲ ಎಲ್ಲಿಗೆ ಹಾಕಿದ್ದಾರೆ? ಜೈಲಿಗೆ ಹಾಕಿದ್ದಾರೆ. ಆದರೆ ಒಂದು ದಿವಸ ಆ ಕೈದಿ ಹತ್ರ ಕೇಳ್ತಾರಂತೆ, ಉಂಬ್ರಾಂಡ್ ನೀನು ನನ್ನ ಹೆಂಡ್ತಿನ ನೋಡಿದ್ಯಾ ಅಂದಾಗ, ಹೌದು ನಿಮ್ಮ ಹೆಂಡ್ತಿನ ನೋಡಿದೆ, ಅವಳಿಗೆ ಯಾರೋ ಹೇಳಿದ್ದಾರೆ ಉಂಬ್ರಾಂಡ್ ಸತ್ತೋಗಿದ್ದಾರೆ ಅಂತ. ಬಟ್ ಹೇಗಿದ್ಲು ಅಂದ್ರಂತೆ, ಶಿ ವಾಸ್ ಆಲ್ವೇಸ್ ಸ್ಮೈಲಿಂಗ್ ಅಂಡ್ ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್. ನನ್ನ ಹೆಂಡ್ತಿ ಹಂಗೇನಾದ್ರೂ ನಡ್ಕೊಂಡ್ರೆ ಕೇಳಿ ಎದ್ದು ಬಂದ್ಬಿಡ್ತೀನಿ ಕಾಫಿನಿಂದ. ಆದರೆ ಅವಳು ಸ್ಮೈಲಿಂಗ್ ಅಂಡ್, ಆದರೆ ಅದು ಆ ಒಂದು ನಂಬಿಕೆಯಲ್ಲಿ ಅವ್ರು ಜೀವಿಸಿದಂಥ ರೀತಿಯನ್ನು ನೋಡ್ರಿ. ಅದಾದಮೇಲೆ ಒಂದು ದಿವಸ ಅವರ ಲೈಫ್ನಲ್ಲಿ ಅವ್ರು ಹೀಗೆ ಹೇಳ್ತಾರೆ, ಜೈಲಿನಲ್ಲಿ 200 ಜನರನ್ನ ಒಟ್ಟಿಗೆ ಜೋಡಿಸ್ತಾ ಇದ್ರಂತೆ, ಇಟ್ಟಿಗೆ ಥರ. ಆದರೆ ಅಂತಹ ಉಂಬ್ರಾಂಡ್, ನೀವು ಮುಂದೆ ಚಿತ್ರ ನೀವು ನೋಡೋದಾದರೆ, ರಿಚರ್ಡ್ ಉಂಬ್ರಾಂಡ್ 14 ವರ್ಷ ಅವರ ಸೆರೆಮನೆಯಲ್ಲಿ, ನೆಕ್ಸ್ಟ್ ನೀವು ಪಿಕ್ಚರ್ ನೋಡೋದಾದರೆ ಅವರ ಶರೀರದಲ್ಲಿ ಇಕ್ಕಳಗಳಿಂದ ಮಾಂಸಗಳನ್ನ ಕೀಳ್ತಾರ್ರಿ, ಬೆನ್ನುಗಳಲ್ಲೆಲ್ಲ ಗಾಯ. ಅವ್ರು ಇಂಡಿಯಾಗೆ ಬರುವಾಗ ಅವ್ರು ಅದನ್ನು ತೋರಿಸ್ತಾರೆ. ಅತಿ ಹೆಚ್ಚು ಬಿಸಿಗೆ ಬಂದು ಅವ್ರನ್ನ ಬಿಸಿಲು ಇನ್ನೇನು ಬೆಂಕಿಯಲ್ಲಿ ಸಾಯಿಸೋ ಮಟ್ಟಕ್ಕೆ ಬಂದಾಗ ಅವ್ರನ್ನ ಕೂಲ್ ಮಾಡಿ ಮತ್ತೆ ಅವ್ರ ರೆಫ್ರಿಜರೇಷನ್ ಮಾಡ್ತಿದ್ರಂತೆ. ಅಂಥ ಹಿಂಸೆಗಳ ಮಧ್ಯದಲ್ಲಿ ರಿಚರ್ಡ್ ಉಂಬ್ರಾಂಡ್ ಅವ್ರು ಹೇಳ್ತಾರೆ, ಆ ಇಂಟರ್ವ್ಯೂ ಅವ್ರು ಕೇಳ್ತಾರೆ, ಕೆನಡಾದವರು, ಅವ್ರು ವಾಪಸ್ ಬಂದ ಮೇಲೆ, ಇವತ್ತು ನೀವು ನೋಡೋದು ಅವ್ರು ಇಲ್ಲ ಇವತ್ತು,
ಆದರೆ ರಿಚರ್ಡ್ ಉಂಬ್ರ್ಯಾಂಡ್ ಮುಖ ನೀವು ನೋಡ್ರಿ, ಅವರು ಸೆರೆಮನೆಯಲ್ಲಿ ಹೋದವರಾಗಿ ಕಾಣ್ತಿದ್ದಾರಾ? ಅವರ ಕುಟುಂಬ ಜೀವಿತದಲ್ಲಿ ಅವ್ರ ಮುಖಗಳಲ್ಲಿ ನೋಡ್ರಿ, ಆ ಹಿಂಸೆಗಳಲ್ಲಿ ದೇವರ ಮಹಿಮೆ ಎದ್ದು ಕಾಣ್ತಾ ಇದೆ. ರಿಚರ್ಡ್ ಉಂಬ್ರ್ಯಾಂಡ್ ನನಗೆ ಅವತ್ತು ದೊಡ್ಡ ಇನ್ಸ್ಪಿರೇಷನ್. ಯಾಕಂದ್ರೆ ಮುಸ್ಲಿಂ ಕಾಲೇಜ್ನಲ್ಲಿ ಸುವಾರ್ತೆ ಹೇಳಿದಾಗ ನನಗೆ ಬೈದ ಪ್ರಿನ್ಸಿಪಲ್, ಬಿಸಿಲಲ್ಲಿ ನಿಲ್ಲಿಸಿದ್ರು ಪ್ರಿನ್ಸಿಪಲ್. ಆದರೆ ಸಾಯಂಕಾಲದ ಹೊತ್ತು ಹಿಂಸೆಯ ಮೇಲೆ ವಿಜಯ ರಿಚರ್ಡ್ ಉಂಬ್ರ್ಯಾಂಡ್ ಬುಕ್ ಓದ್ತಾ ಇದ್ದೆ. ಓ, ಎಷ್ಟು ಖುಷಿ ಆಗೋದು ಅಂದರೆ, ನನ್ನ ನಿಮಿತ್ತವಾಗಿ ನೀವು ಹಿಂಸೆ ಪಟ್ರೆ. ವಾವ್, ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ಆ ಮುಗ್ಧತೆ ಮತ್ತೆ ಬರಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲೋ ಆ ಮುಗ್ಧತೆಯನ್ನು ಇವತ್ತು ನಾನು ಕಳ್ಕೊಂಡ ಅನ್ನುವಂಥ ಅರಿವು ನನಗೂ ಇದೆ. ಆದರೆ ನಾನು ನಿಮಗೊಂದನ್ನೇ ಹೇಳ್ತಾ ಇದ್ದೀನಿ, ಅವತ್ತು ಇಂಟರ್ವ್ಯೂವರ್ ಕೇಳ್ತಾರೆ, ನಿಮಗೆ ಯಾವತ್ತಾದರೂ ಇಷ್ಟು ಹಿಂಸೆ ಮಾಡಿದಂಥ ಕಮ್ಯುನಿಸ್ಟ್ನವ್ರನ್ನ ನೋಡಿದಾಗ ನಿಮಗೆ ಕೋಪ ಬಂದಿದೆಯಾ? ನೀವು ಅವ್ರನ್ನ ಶಪಿಸಿದ್ದೀರಾ? ಉಂಬ್ರ್ಯಾಂಡ್ ಹೇಳ್ತಾರೆ, ನಮಗೆ ಯಾವಾಗಲೂ ಯೇಸುವಿನ ಪ್ರೀತಿಯಿಂದಲೇ ಅವ್ರನ್ನ ನೋಡ್ಬೇಕನ್ನಿಸ್ತು. ಯಾವಾಗೂ ಅವ್ರು ನಮಗೆ ಒಂದನ್ನು ಕೊಟ್ಟಿದ್ರು ಇನ್ಸ್ಟ್ರೂಮೆಂಟ್, ಅದನ್ನು ಹಾಕ್ಕೊಂಡು ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ. ಯಾವುದದು? ಬೇಡಿಗಳು. ಅದನ್ನು ಹಾಕ್ಕೊಂಡು ಅವ್ರು ಹೇಳ್ತಾರೆ, ದಿಸ್ ಈಸ್ ದ ಡೇ, ದಿಸ್ ಈಸ್ ದ ಡೇ, ಕ್ಲಿಂಗ್ ಕ್ಲ್ಯಾಂಗ್ ಅಂತ ಹೇಳಿ ಹಾಡಾಡಿ ಜೈಲಿನಲ್ಲಿ ಆರಾಧಿಸುವಾಗ ದೇವರ ಆತ್ಮನು ಅವರ ಜೈಲಿನಲ್ಲಿ ಇಳಿದು ಬರೋದನ್ನು ನೋಡಿದ್ರಂತೆ. ರಿಚರ್ಡ್ ಉಂಬ್ರ್ಯಾಂಡ್ ನನ್ನ ಲೈಫ್ನಲ್ಲಿ ಬಹಳಷ್ಟು ಪ್ರಭಾವ ಬೀರಿದಂಥ ಒಬ್ಬ ವ್ಯಕ್ತಿ. ನಾನು ನಿಮಗೆ ಮೊದಲು ಒಂದು ಸರಿ ಹೇಳಿದ್ನೋ ಇಲ್ವೋ, ಇದೇ ಉಂಬ್ರ್ಯಾಂಡ್ನ ಸೆರೆಮನೆಯಲ್ಲಿ ಒಬ್ಬ ಹುಡುಗ ಹಗಲು ರಾತ್ರಿ 3 ದಿವಸ ಬರೀ ಗೋಡೆನೇ ನೋಡ್ತಿದ್ನಂತೆ. ನೋಡ್ತಾ ಇರುವಂಥ ಆ ವ್ಯಕ್ತಿಗೆ ರಿಚರ್ಡ್ ಉಂಬ್ರ್ಯಾಂಡ್ ಹೇಳ್ತಾರೆ, ನೀನು ಯಾಕೆ ಊಟ ಮಾಡ್ತಾ ಇಲ್ಲ, ನೀನು ಯಾಕೆ ಹಿಂಗಿದೀಯಾ? ಆದರೆ ಆ ಹುಡುಗ ಹೇಳ್ತಾನಂತೆ, ನೋ 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 ಐ ಆಮ್ ಲೆಟ್ ಟು ಪ್ರೇ, ನಾನು ಪ್ರಾರ್ಥನೆ ಮಾಡು. ಅವನ ಪ್ರಾರ್ಥನೆ ಹಗಲು ರಾತ್ರಿ ಮಾಡ್ತಾ ಅವನ ಶರೀರ ಅವ್ರು ಕೊಟ್ಟಂಥ ಹಿಂಸೆ ಗಲೀಜಿನಿಂದ ಅವನ ಕೃಶವಾಗಿ ಬದಲಾಗಿದೆ. ಅವನ ಶರೀರದಲ್ಲಿ ಯಾವುದೇ ಶಕ್ತಿ ಇಲ್ಲ. ಆದರೆ ಅವನ 3ನೇ ದಿನದಲ್ಲಿ ಅವನ ಶರೀರ ಇಷ್ಟು ಬಳಲಿ ಅವರ ಹಿಂಸೆಗೆ ತಡ್ಕೊಳ್ಳಿಕ್ಕಾಗದೆ ಅವನು ಬಿದ್ದನಂತೆ. ಬಿದ್ದಿದ್ದು ಎಲ್ಲಿ ಅಂದರೆ ಉಂಬ್ರ್ಯಾಂಡ್ ಅವರ ಮಡಿಲಲ್ಲಿ. ಇದನ್ನು ನೀವು ಕೇಳಿದ ಮೇಲೂ ನಿಮ್ಮ ಹೃದಯ ಕದಲಿಲ್ಲ ಅಂದರೆ ಇವತ್ತು ರಾತ್ರಿ ನಿಮ್ಮ ಹೃದಯಗಳು ಹೇಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಆ ಹುಡುಗ ಮಡಿಲಲ್ಲಿ ಸಾಯುವಾಗ ಅವನ ಕೈಗಳ ಹಸ್ತ ಮುಷ್ಟಿಯಲ್ಲಿ ಒಂದು ಪೇಪರ್ ಇತ್ತಂತೆ. ಅವನು ಸಾಯ್ತಾ ಹೇಳಿದಂತೆ, ಇಫ್ ಯು ಗೋ ಟು ದಿಸ್ ಕಂಟ್ರಿ, ನೀವು ಈ ದೇಶಕ್ಕೆ ಹೋದರೆ ನೀವು ಅವ್ರಿಗೆ ಹೇಳಿ ಯೇಸು ಸ್ವಾಮಿ ಅವ್ರನ್ನ ಪ್ರೀತಿಸ್ತಾನೆ ಮತ್ತು ನಾನು ಅವರಿಗಾಗಿ ಪ್ರಾರ್ಥಿಸಿದೆ ಅಂತ. ನಿಮಗೆ ಗೊತ್ತಾ ಆ ಕೈಗಳ ಮುಷ್ಟಿಯಲ್ಲಿದ್ದಂತಹ ಪೇಪರ್ ಯಾವುದು ಅಂತ? ಭಾರತ ದೇಶದ ಮ್ಯಾಪ್. ನನ್ನ 18ನೇ ವಯಸ್ಸಿನಲ್ಲಿ ನಾನು ಅವತ್ತು ಒಪ್ಪಿಸ್ಕೊಟ್ಟೆ. ಯಾಕಂದರೆ ಇವತ್ತು ನಮಗೆ ಅಂಥ ಒಂದು ಅರಿವು ಕೂಡ ಇಲ್ಲದೆ ದೇವರಿಗೆ ಭಯಪಡಬೇಕಾಗಿ, ನೋಡ್ರಿ, ಈ ಒಂದು ವಿಷಯ ನಿಮ್ಗೆ ಹೇಳಿದ್ರು ಕೂಡ ನಿಮ್ಮ ಹೃದಯ ಕದಲುವಂಥ ಅವಸ್ಥೆಯಲ್ಲಿಲ್ಲ. ಯಾಕಂದರೆ ಆ ದೇಶಕ್ಕಾಗಿ, ನಮ್ಮ ದೇವರಿಗಾಗಿ ಬದುಕುವಂಥ ಆಸೆ ಕೂಡ ನಾವು ಕಳ್ಕೊಂಡಂಥ ಕಾಲಗಳಲ್ಲಿ ಇದ್ದೀವಿ. ಮುಂದಿನ ದಿನಗಳು ಏನು ಬರುತ್ತೋ ನನಗೂ ಗೊತ್ತಿಲ್ಲ. ಆದರೆ ಒಂದನ್ನು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸಾಲನ್ನು ನೀವು ಮರಿಬಾರ್ದು. ಅದೇನೆಂದರೆ, ಒಬ್ಬರು ಸಾಯುವ ಸ್ಥಿತಿಗೆ ಬಂದಾಗಲೂ ನಾಟಕವಾಡದೆ ಬದುಕಿರುವಾಗ ನಮಗೆ ಬದುಕಲಿಕ್ಕೆ ಯಾಕೆ ಇಷ್ಟು ನಾಟಕ ಅನ್ನೋದು ನೀವು ಯೋಚನೆ ಮಾಡಿರಿ. ತಮ್ಮ ಶರೀರಗಳಲ್ಲಿ ಮಾಂಸ ಕೀಳ್ತಾರೆ, ಹಿಂಸೆಗೊಳಗಾಗ್ತಾರೆ, ಹೆಂಡತಿ ಮಕ್ಕಳನ್ನು ಕಳ್ಕೊಳ್ತಾರೆ. ಅಂಥ ಸಮಯದಲ್ಲೂ ಸತ್ಯಕ್ಕಾಗಿ ಕೆಲವರು ನಿಂತರೆ ನಾವು ಬದುಕಲಿಕ್ಕಾಗಿ ಇಷ್ಟು ಆ್ಯಕ್ಟಿಂಗ್ ಮಾಡಿ ಬದುಕ್ತಿದ್ದೀವಲ್ಲ, ನಿಜವಾಗಲೂ ನಾವು ದೇವರ ಹತ್ರ ಕ್ಷಮೆ ಹೊಂದ್ಕೊಳ್ತೀವ? ನಿಜವಾಗಲೂ ಅಷ್ಟು ದೇವರು ಚೀಪ? ನಿಜವಾಗಲೂ ಅಷ್ಟು ದೇವರು ಹಗುರವಾದವನ? ಹುಟ್ಟದಾಗಿಂದ ನೀವು ಕ್ರೈಸ್ತರುಗಳಾಗಿ ಬಂದಿರ್ಬೋದು, ಆದರೆ ಈ ವಾಕ್ಯದ ಭಯ ನಿಮಗೂ ಇರಲಿ, ನನಗಿರಲಿ. ಈ ವಾಕ್ಯದಲ್ಲಿ ಆತನು ಹೇಳಿದರೆ ಆತನು ಅದನ್ನು ತೀರ್ಪು ಮಾಡೇ ಮಾಡ್ತಾನೆ.